ಸೀಟ್ ನಮ್ಮ ಅಪ್ಪ ಕೊಡ್ಸಲ್ಲ ನನ್ಗೆ ಗೊತ್ತು, ಯಾರ ಕೈಲಿ ಸೀಟ್ ಕೇಳಿದ್ರೆ ಯಾರು ಹೇಳಿದ್ರೆ ಸೀಟ್ ಆಗುತ್ತೆ ಅಂತ ನನಗೆ ಗೊತ್ತು. ಎಲ್ಲಾದ್ರೂ ನೋಡ್ಕೊಂಡ್ ಬೆಳೆದಾಗ ನಮ್ ಹೀರೋಗಳು ಸರ್ ಎಲ್ಲರೂ ಕನ್ವಿನ್ಸ್ ಮಾಡಿ ಜನಕ್ಕೆ ಸಿಂಪಲಿ ತಗೊಳ್ಳೋಷ್ಟು ದೊಡ್ಡ ಮಗ ಅಂತ ಅಲ್ಲ ಸರ್. ಸ್ನೇಹಿತರು ಎಲ್ಲ ಕರೆದಿ ಒಂದು ದೊಡ್ಡ ಪಾರ್ಟಿ ಕೊಡೋಣ ಅನ್ಕೊಂಡೆ, ಬಟ್ ನನ್ನ ಹತ್ರ ಕಾಸು ಇರ್ಲಿಲ್ಲ ಸರ್. ಏನ್ ಡ್ಯಾನ್ಸ್ ಮಾಡ್ತಾರೆ ಶಿವಣ್ಣ, 60 ವರ್ಷ ಶಿವಣ್ಣ ಹಂಗೆ ಹಿಂಗೆ ಎಗ್ರಿ ಕುಣಿತಾರೆ. ನಮ್ಮ ಅಮ್ಮ ಹೇಳ್ತಾರೆ ಮದುವೆ ಬಿಡೋ ಅಂತ, ನಂಗೆ ಮದುವೆ ಭಯ ಆಗತ್ತೆ. ಇವತ್ತು ಏನ್ ಹೇಳ್ಕೊಡ್ತಾರೆ ಚಿಕ್ಕ ಮಕ್ಳಿಗೆ, ಎಲ್ಲರಿಗೂ ಬರೀ ದಮ್ ಹೊಡಿ, ಎಣ್ಣೆ ಹೊಡಿ. ಇದು ಹಾವಲ್ಲ ಮೇಷ್ಟ್ರೆ, ನಾಗರಾವ್ ಬರೀ ಹಾವಲ್ಲ ಮೇಷ್ಟ್ರೆ, ನಾಗರಾವ್. ನಾನು ಯಾವಾಗ್ಲೂ ಇಲ್ಲಿರ್ತೀನಿ ವಿಷ್ಣು. ಐ ಲವ್ ಯು. ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ರೆ ನಮ್ಮ KFI, ನಾನು ಆಂಕರ್ ರಂಗನಾಥ್ ಗೌಡ. ಇವತ್ತು ವಿಷ್ಣು ಪ್ರಿಯ ಮೂವಿಯ ಒಂದು ಸಂದರ್ಶನ ಮಾಡೋಣ ಅಂತ ಹೇಳಿ ಕೆ ಮಂಜು ಸರ್ ಅವರ ಮನೆ ಹತ್ರ ಬಂದಿದ್ದೀವಿ. ಸೊ ಇವಾಗ ತೆರೆ ಮೇಲೆ ನೀವೆಲ್ಲರೂ ಕೂಡ ನೋಡಿರ್ತೀರ, ಪಡ್ಡೆ ಹುಲಿಯಾಗಿ ಅಬ್ಬರಿಸಿದ್ರು, ರಾಣನಾಗಿ ಬಂದಿದ್ರು. ಇವಾಗ ವಿಷ್ಣು ಪ್ರಿಯ ಸಿನಿಮಾದ ಮುಖಾಂತರ ವಿಷ್ಣು ಆಗಿ ಬರ್ತಾ ಇದಾರೆ. ಅವ್ರನ್ನ ಸಂದರ್ಶನ ಮಾಡುವಂತ ಸಮಯ. ಬನ್ನಿ ಹಾಗಾದ್ರೆ ಶ್ರೇಯಸ್ ಕೆ ಮಂಜು ಅವ್ರನ್ನ ಮೀಟ್ ಮಾಡಿ ಅವ್ರನ್ನ ಇಂಟರ್ವ್ಯೂ ಮಾಡೋಣ. ಹಾಯ್ ಸರ್. ಸೊ ಇಂಟರ್ವ್ಯೂ ಮಾಡೋಣ ಅಂತ ಹೇಳಿ ವಿಷ್ಣು ಪ್ರಿಯ ಬರ್ತಾ ಇದ್ವಿ. ಸೊ ನೀವು ಹೊರಗಡೆ ಹೊರಟಿದ್ರಿ ಅನ್ಸುತ್ತೆ. ಸೊ ವಿಷ್ಣು ಪ್ರಿಯ ಹೌದು, ಒಂದ್ ಸ್ವಲ್ಪ ಡಿಲೇ ಆಯ್ತು. ಸೊ ವಿಷ್ಣು ಪ್ರಿಯ ಫೆಬ್ರವರಿ 21ಕ್ಕೆ ರಿಲೀಸ್ ಆಗ್ತಾ ಇದೆ. ಸೊ ಇಂಟರ್ವ್ಯೂ ಶುರು ಮಾಡೋಣ ಸರ್. ಸಡನ್ ಆಗಿಲ್ಲ ಇಲ್ಲಿ ಮಾಡ್ತಾರೆ. ಒಂದ್ ಕೆಲಸ ಮಾಡೋಣ. ವಿಷ್ಣು ಸರ್ ಅಂದ್ರೆ ವಿಷ್ಣು ಪ್ರಿಯ, ವಿಷ್ಣು ಪ್ರಿಯ ಅಂದ್ರೆ ನಮ್ ವಿಷ್ಣು ಸರ್. ಹೌದು, ಅವ್ರ ಮನೆ ಮುಂದೆ ಹೋಗೋಣ, ಓಕೆನಾ? ಹೌದಾ, ಚೆನ್ನಾಗಿರುತ್ತೆ. ಹೋಗೋಣ, ನಮ್ಮ ಬಾಸ್ ಮನೆ ಮುಂದೆ ಮಾತಾಡೋಣ. ಓಕೆ, ಹಾಗಾದ್ರೆ ಅಲ್ಲಿ ಹೋಗೋಣ. ಒಂದು ಸ್ಪೆಷಲ್ ಪ್ಲೇಸ್ ನಮ್ಮೆಲ್ರಿಗೂ ಕೂಡ. ಸೊ ವಿಷ್ಣು ಪ್ರಿಯ ಸಿನಿಮಾ ಹೋಗೋಣ. ಹೇಳಿ ಫಸ್ಟ್ ಕ್ಯಾಮ್ರಾ ನೀವು ಯಾವ ಕಡೆ? ವಿಷ್ಣು ಸರ್ ಮನೆ ಹತ್ರ ಹೋಗ್ಬೇಕು, ಬರ್ತೀರಾ? ವಿಷ್ಣು ಸರ್ ಅಭಿಮಾನಿಯಾಗೆ ಕ್ಯಾಮ್ರಾ ರೋಲಿಂಗ್ ಇದೆ. ಇನ್ನೊಬ್ಬ ವಿಷ್ಣು ಸರ್ ಅಭಿಮಾನಿ. ಯಾರ ಅಭಿಮಾನಿ? ಡೈಲಾಗ್ ಹೇಳಿ ವಿಷ್ಣು ಸರ್ ಒಂದು. ನಮ್ ಬಾಸ್ ಮನೆ ಗೊತ್ತಾ ಎಲ್ಲಿ ಅಂತ? ಪಕ್ಕದ ಏರಿಯಾ. ಪಕ್ಕದ ರೋಡು. ನಮ್ ಬಾಸ್ ಮನೆ ಹತ್ರ ನಾವ್ ಹೋಗ್ಬೇಕು, ನಮ್ನ ಕರ್ಕೊಂಡು ಹೋಗ್ಬೇಕು ಅಷ್ಟೇ. ಆಗ ನಂದು ಸಿನಿಮಾ ವಿಷ್ಣು ಪ್ರಿಯ ಬರ್ತಾ ಇದೆ. ನಾನು ವಿಷ್ಣು ಸರ್ ಅಭಿಮಾನಿ, ನನ್ನ ಆಕ್ಟರ್ ಒಬ್ಬ. ದಯವಿಟ್ಟು ಬನ್ನಿ, ಕನ್ನಡ ಸಪೋರ್ಟ್ ಮಾಡಿ. ಪಡ್ಡೆ ಹುಲಿ ಕರೆಕ್ಟ್ ಹೇಳಿಲ್ಲ, ನಮಗ್ ಸಪೋರ್ಟ್ ಮಾಡಕ್ ನೀವು ಬನ್ನಿ. ನೋಡಿ ನೆಕ್ಸ್ಟ್ ರೈಟ್. ಬಾಸ್ ಅಭಿಮಾನಿಯಾಗಿ ಅವ್ರ ಮನೆ ರೋಡ್ ಕೇಳಂಗಿಲ್ಲ, ಇದು ತಪ್ಪಾಗುತ್ತೆ. ಬಾಸ್ ಅಭಿಮಾನಿಯಾಗಿ ನೆಕ್ಸ್ಟ್ ರೈಟ್ ನೆಕ್ಸ್ಟ್ ಲೆಫ್ಟ್ ಕೇಳಂಗಿಲ್ಲ, ಅವ್ರ ಮನೆ ಮುಂದೆ ನಿಲ್ಲಿಸ್ಬೇಕಷ್ಟೇ. ಇಲ್ಲಿ ರೈಟ್, ಎಲ್ಲಿ ಸಿನಿಮಾ ಕಾಣಿಸುತ್ತೆ ಅಲ್ಲಿ ವಿಷ್ಣು ಸರ್ ಅಲ್ಲಿ ಇರ್ತಾರೆ ಅಷ್ಟೇ. ಇಲ್ಲೇ ರೈಟ್ ಎಲ್ಲ ಕೊಡಿ. ನಿಲ್ಸಿ ಇಲ್ಲೇ ಸಾಕು. ಬಂದಿದೀವಿ ನಮ್ಮ ಬಾಸ್ ಮನೆ ಮುಂದೆ, ಸಿನಿಮಾ ಕಾಣಿಸ್ತಾ ಇದೆ, ಬನ್ನಿ. ಎಸ್, ಮಾತಾಡೋಣ. ನೀವು ವೆಯ್ಟ್ ಮಾಡ್ಬೇಕಾಗತ್ತೆ ನಮ್ಗೆ. ತಾವ್ ಇಲ್ಲೇ ಇರ್ಬೇಕು. ಒಬ್ಬ ವಿಷ್ಣು ಸರ್ ಅಭಿಮಾನಿ, ಇನ್ನೊಬ್ಬ ವಿಷ್ಣು ಸರ್ ಅಭಿಮಾನಿ ಕಾಯ್ಬೇಕಷ್ಟೇ. ಇದು ನಮ್ ಬಾಸ್ ಮನೆ. ಎಸ್, ಇದು ಇಲ್ಲಿದೆ ನಮ್ ಬಾಸ್ ಸಿಂಬಲ್. ಹೌದು, ಇಲ್ಲಿದೆ. ಏನ್ ಸಮಾಚಾರ? ಇವತ್ತಿಲ್ಲೇ ಮಾತಾಡಕ್ ನೀವು? ಇವತ್ತಿಲ್ಲೇ ಮಾತಾಡ್ಬೇಕು. ಸೊ ಅವರು ನಮ್ ಬಾಸ್ ಅಭಿಮಾನಿಗಳು. ಅಂದ್ರೆ ಇವತ್ತು ನಾವು ಅನ್ಕೊಂಡ್ ಬಂದಿದ್ದೊಂದು, ಇಲ್ಲಿ ಆಗಿದ್ ಇನ್ನೊಂದು. ಬಟ್ ಆಗಿದ್ದೆಲ್ಲ ಒಳ್ಳೇದಕ್ಕೇನೆ. ಬಿಕಾಸ್ ನಾವು ಇವತ್ತು ವಿಷ್ಣು ಸರ್ ಅವರ ಮನೆ ಮುಂದೆ ಇದೀವಿ. ಅಂಡ್ ವಿಷ್ಣು ಸರ್ ಅವರ ಕಟ್ಟ ಅಭಿಮಾನಿ. ಸೊ ವಿಷ್ಣು ಪ್ರಿಯ ಮೂವಿ ಕೂಡ ರಿಲೀಸ್ ಆಗ್ತದೆ ಸರ್. ಟ್ರೈಲರ್ ನೋಡಿದೆ, ಅದ್ಭುತವಾಗಿ ಮೂಡ್ ಬಂದಿದೆ. ಅಂಡ್ ಟ್ರೈಲರ್ ಕಟ್ ನಲ್ಲಿ ನಮ್ಗೆ ಒಂದು ಪ್ರೀತಿಯ ಬಗ್ಗೆ, ಪ್ರೀತಿಯ ಒಂದು ವಿಷಯದ ಬಗ್ಗೆ, ಪ್ರೀತಿಯ ಒಂದು ಮಹತ್ವದ ಬಗ್ಗೆ ಅದ್ಭುತವಾಗಿ ಹೇಳೋದಕ್ಕೆ ಹೊರಟಿದ್ದೀರಾ. ಅಂಡ್ ನೀವು ಕೂಡ ಸಕಲ ಕಾಣಿಸ್ತಾ ಇದೀರಾ ಆಕ್ಚುಲಿ. ಥ್ಯಾಂಕ್ ಯು ಸರ್. ಸೊ 90s ಗೆ ಹೋಗಿದ್ರ ಮತ್ತೆ? 90s ಲವ್ ಸ್ಟೋರಿ. ಯಾಕಂದ್ರೆ 90s ಹೋಗಿದ್ದಕ್ಕಿಂತ ದಿಸ್ ವಾಸ್ ಎ ಇನ್ಸಿಡೆಂಟ್ ವಿಚ್ ಹ್ಯಾಪೆಂಡ್ ಇನ್ 90s ಅಂತೆ. ಸೊ ಅವ್ರ ಕತೆ ತಗೊಂಡಿರೋದು ಎಲ್ಲೋ ನಡೆದಿರೋ ಇನ್ಸಿಡೆಂಟ್. ಸೊ ಅದಕ್ಕೆ ಎಲ್ಲೆಲ್ಲಿ 90s ಇವತ್ತಿಗೂ ಉಳಿದಿದ್ಯೋ, ಅಂದ್ರೆ ಚಿಕ್ಕಮಂಗ್ಳೂರ್ ಆಗೋದು, ಕೇರಳ ಆಗೋದೆಲ್ಲ, ಅಲ್ಲೆಲ್ಲ ಅದನ್ನ ರೆಟ್ರೋ ಅದೇ ಫೀಲ್ ಇದೆ. ಹಳೆ ಮನೆಗಳೆಲ್ಲ ಎಲ್ಲೆಲ್ಲಿ ಸಿಗುತ್ತೋ ಅಲ್ಲೋಗಿ ಶೂಟ್ ಮಾಡಿದೀವಿ. ಸೊ 90s ಹೋಗಿದೀವಿ. ಓಕೆ. ಅಂಡ್ ಟ್ರೈಲರ್ ನಲ್ಲಿ ಪ್ರಿಯಾ ವಾರಿಯರ್ ಅವರು ಕೂಡ ಚೆನ್ನಾಗಿ ಕಾಣಿಸ್ತಾ ಇದಾರೆ. ಬಿಕಾಸ್ ಅವ್ರು ಮೊದಲೇ ಇಂಡಿಯಾದಲ್ಲೆಲ್ಲ ಸೌಂಡ್ ಮಾಡಿರುವಂತವ್ರು. ಮಲಯಾಳಂನ ಒಂದು ಹೀರೋಯಿನ್ ನೀವು ಕನ್ನಡದಲ್ಲಿ ಹಾಕೊಂಡು ಅವರನ್ನ ಟ್ರೈನ್ ಅಪ್ ಮಾಡಿ ಡೈಲಾಗ್ಸ್ ಹೇಳ್ಸೋದಕ್ಕೆ ಎಷ್ಟು ಕಷ್ಟ ಆಯ್ತು, ಎಷ್ಟು ಈಸಿ ಇತ್ತು ನಿಮಗೆ? ಡೈಲಾಗ್ ಆಕ್ಚುಲಿ ಆಶೀಶ್ ಅಂತ ಹುಡುಗ ಕೋ ಡೈರೆಕ್ಟ್ರು. ಸೊ ಮಲಯಾಳಂ ಹೀರೋಯಿನ್ ಹಾಕೊಂಡ್ರು. ಆಶೀಶ್ ಅನ್ನ ಹುಡುಗನ
ಅವನು ಹೀರೋಯಿನ್ಸ್ಗೆ ಕನ್ನಡದಲ್ಲಿರೋ ಡೈಲಾಗ್ನೆಲ್ಲ ಇಂಗ್ಲಿಷ್ ಬರ್ಕೊಂಡು ಹೇಳ್ಕೊಡ್ತಾ ಇದ್ದ, ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದ. ಓಕೆ. ಸೊ ಬೆಳಿಗ್ಗೆ ಸ್ಪಾಟ್ ಬಂದ್ರೆ ಕಾಶಿ ಅವರು ಮತ್ತೆ ನಾನು ಇಬ್ರಿದ್ರಿ. ಸೊ ಡೈರೆಕ್ಟರ್ಗೂ ಕನ್ನಡ ಅಷ್ಟು ಅರ್ಥ ಆಗುತ್ತೆ ಬಟ್ ಮಾತಾಡಕ್ ಬರಲ್ಲ. ಸೊ ವೇರಿಯೇಷನ್ಸ್ ನಾನು ಹಾಗೂ ಕಾಶಿ ಅವರು ಇಬ್ರು ಸೇರ್ಕೊಂಡು ವೇರಿಯೇಷನ್ಸ್ ಡಿಸ್ಕಸ್ ಮಾಡಿ ಆ ತರ ಹೀರೋನ್ ಹೇಳಿದ್ರೆ ಚೆನ್ನಾಗಿರ್ಬೋದು. ನಾವು ಹೀರೋನ್ಗೆ ವೇರಿಯೇಷನ್ಸ್ ಹೇಳ್ಕೊಡ್ತಾ ಇದ್ರಿ. ಸೊ ದಟ್ ವಾಸ್ ಎ ಗ್ರೇಟ್ ಥಿಂಗ್. ನೀವೆಷ್ಟು ಮಲಯಾಳಂ ಕಲ್ತ್ರಿ ಆಕ್ಚುಲಿ, ಬಿಕಾಸ್ ಡೈರೆಕ್ಟರ್ ಕೂಡ ಮಲಯಾಳಂ ಅವರು ಪ್ರಕಾಶ್ ಸರ್, ಅಂಡ್ ಹೀರೋಯಿನ್ ಕೂಡ ಮಲಯಾಳಂ ಅವರು. ಸೊ ಈ ಮೂವಿ ಮುಗಿಯೋ ಅಷ್ಟರಲ್ಲಿ ನೀವೆಷ್ಟು ಪರ್ಸೆಂಟೇಜ್ ಆಫ್ ಮಲಯಾಳಂ ಕಲ್ತ್ರಿ, ಅವ್ರು ನೀವೆಷ್ಟು ಕನ್ನಡ ಕಲ್ಸ್ಕೊಟ್ರಿ ಅವರಿಗೆ? ಮಲಯಾಳಂ ಅಂತ ಒಂದು ವರ್ಡ್ ಕಲ್ತಿಲ್ಲ, ಅದು ಒಂದು ಸಾಂಗ್ ಕೇಳಿದ್ರು, ಕೇಳಿದ್ದೆ. ಅದೊಂದು ಸಾಂಗ್ ಚೆನ್ನಾಗಿರೋ ಸಾಂಗ್ ಕೇಳ್ತಾ ಇದ್ದೆ. ಕನ್ನಡ ಮತ್ತೆ ಡೈರೆಕ್ಟರ್ ಕಂಪ್ಲೀಟ್ ಆಗಿ ಅರ್ಥ ಆಗುತ್ತೆ. ಪ್ರಿಯ ಅವ್ರಿಗೆ ಆಕ್ಚುಲಿ ಆ ಟೈಮಲ್ಲಿ ಶೂಟ್ ಮಾಡಬೇಕಂದ್ರೆ ಕಂಪ್ಲೀಟ್ ನಾವ್ ಏನ್ ಮಾತಾಡ್ತೀವಿ ಒಂದು 70% ಅಂತೂ ಕಂಪ್ಲೀಟ್ ಆಗಿ ಅರ್ಥ ಆಗ್ತೈತೆ ಅವಳಿಗೆ. ಅವಾಗ ಎವ್ರಿ ಡೇ ಕನ್ನಡ ಮಾತಾಡ್ತಾ ಇದ್ರಿ, ಕನ್ನಡಲ್ಲೇ ಹೇಳ್ತಾ ಇದ್ರಿ. ಏನಾರು ಅರ್ಥ ಆಗಿಲ್ಲ ಮತ್ತೆ ಒಂಚೂರು ಇಂಗ್ಲಿಷ್ ಹೇಳ್ತಿದ್ದೆ, ದಿಸ್ ಇಸ್ ಲೈಕ್ ದಿಸ್ ಯಾ ದಟ್ ಯಾ ಅಂತ ಹೇಳ್ಕೊಂಡು. ದಟ್ ಇಸ್ ಹೌ ಇಟ್ ಯೂಸ್ ಟು ಬಿ. ಓಕೆ. ಸೊ ನಿಮ್ಮ ಪ್ರಕಾರ ಪ್ರೀತಿ ಅಂತ ಹೇಳಿದ್ರೆ ಏನು? ಬಿಕಾಸ್ ವೇರ್ ದೇರ್ ಇಸ್ ಲವ್ ದೇರ್ ಇಸ್ ಪೇನ್ ಅಂತ ಹೇಳ್ತಾ ಇದ್ದೀರಾ. ಸೊ ವಾಟ್ ಇಸ್ ಲವ್ ಅಕಾರ್ಡಿಂಗ್ ಟು ಯು? Love is life, life is love, love is loyalty, loyalty is love. Love is everything, everything is love ಅಂತ ಹೇಳಕ್ ಇಷ್ಟಪಡ್ತೀನಿ. ಏನಂದ್ರೆ ಏನೇ ಮನುಷ್ಯನ್ಗೆ ಫೀಲ್ ಆಗ್ಬೇಕು ಇಲ್ಲ ಖುಷಿ ಪಡಿಸ್ಬೇಕು ಅಂತ ಹೇಳಿದ್ರೆ ಪ್ರೀತಿ ಅನ್ನೋದು ತುಂಬಾ ತುಂಬಾ ಮುಖ್ಯ. ಅದು ವಸ್ತುಗಳ ಮೇಲೆ ಆಗ್ಬೋದು, ವ್ಯಕ್ತಿಗಳ ಮೇಲೆ ಆಗ್ಬೋದು, ಏನೇ ಆಗೋದು. ಬಟ್ ನಿಜವಾದ ಪ್ರೀತಿ ಅಂತ ಹೇಳಿದ್ರೆ ನನ್ನ ಪ್ರಕಾರ ಒಬ್ಬ ವ್ಯಕ್ತಿ ಮಧ್ಯೆ ಅಲ್ಲ, ಸಂಬಂಧಗಳ ಮಧ್ಯೆ ಇರೋ ಪ್ರೀತಿನೇ ನಿಜವಾದ ಪ್ರೀತಿ. ವೇರ್ ದರ್ ಇಸ್ ಲವ್ ದರ್ ಇಸ್ ಪೇನ್ ಅಂತ ಹೇಳಿದ್ನಲ್ಲ, ಯಾವುದೇ ರಿಲೇಶನ್ಶಿಪ್ ತಗೊಂಡ್ರು ಎಲ್ಲೇ ಪ್ರೀತಿ ಇರುತ್ತೋ ಅಲ್ಲಿ ಕೆಲವು ನೋವುಗಳು ಇದ್ದೇ ಇರುತ್ತೆ, ಜಗಳಗಳು ಇರುತ್ತೆ, ಎಲ್ಲ ಇರುತ್ತೆ. ಬಟ್ ಅದನ್ನ ಅನುಸರಿಸ್ಕೊಂಡು ಸರಿಪಡಿಸ್ಕೊಂಡು ಹೋಗೋದೇ ನಿಜವಾದ ಪ್ರೀತಿ ಅಂತ ನಂಬ್ತೀನಿ. ಯಾಕಂದ್ರೆ ಎಷ್ಟೊಂದ್ ಸತಿ ರಿಲೇಶನ್ಶಿಪ್ಸ್ ಅಲ್ಲಿ ಜಗಳ ಆಗಿದ ತಕ್ಷಣ ಬಿಟ್ಟು ಹೋಗ್ಬಿಡ್ತಾರೆ, ದೂರ ಆಗ್ಬಿಡ್ತಾರೆ, ಸ್ಟ್ಯಾಟಿಸ್ಟಿಕ್ಸ್ ವರ್ಕೌಟ್ ಆಗ್ತಿಲ್ಲ, ವೇವ್ ಲೆಂತ್ ಮ್ಯಾಚ್ ಆಗ್ತಿಲ್ಲ, ಫಿನಾನ್ಸಸ್ ವರ್ಕೌಟ್ ಆಗ್ತಿಲ್ಲ ಅಂತ ಅನ್ನೋ ಪ್ರಪಂಚ ಕಾಲ ಇದು. ಸೊ ಏನೇ ಆದ್ರೂ ಬಿಟ್ಟು ಹೋಗದೆ ಇರೋದೇ ಜೊತೆಗಿರೋದೇ ಪ್ರೀತಿ ನನ್ನ ಪ್ರಕಾರ. ಓಕೆ. ಸೊ ಇತ್ತೀಚಿನ ದಿನಗಳಲ್ಲಿ ಕೆಲವೊಂದು ಗ್ಯಾಂಗ್ಸ್ಟರ್ ಸಿನಿಮಾಗಳನ್ನೇ ಜಾಸ್ತಿ ಬರ್ತಾ ಇದೆ, ಬಟ್ ಅದ್ರ ಮಧ್ಯದಲ್ಲಿ ಒಂದು ಪ್ರೀತಿಯ ಲವ್ ಸ್ಟೋರಿ ಅಂದ್ರೆ ಇಟ್ ಇಸ್ ಲೈಕ್ ಒಂದು ಬಂಧನ ಮೂವಿ ತರದ್ದು, ಅಥವಾ ಒಂದು ರಾಜ ಹುಲಿ, ಅಥವಾ ಒಂದು ಮುಂಗಾರು ಮಳೆ. ಸೊ ಈ ರೀತಿಯಾದಂತ ಒಂದು ಲವ್ ಬೇಸ್ಡ್ ಮೂವೀಸ್ ಗಳನ್ನ ಸ್ವಲ್ಪ ಕಡಿಮೆ ನೋಡ್ತಾ ಇದೀವಿ. ಸೊ ನಿಮ್ಮ ಪ್ರಕಾರ ನಿಮಗೆ ಯಾವ ಜಾನರ್ ಮೂವೀಸ್ ಗಳು ಬಹಳ ಇಷ್ಟ ಆಗುತ್ತೆ ಮಾಡೋದಕ್ಕೆ ಅಥವಾ ಫಿಲ್ಮ್ ನ ನೋಡೋದಕ್ಕೆ ಅಂತ ಹೇಳಿದ್ರೆ? ನನಗೆ ಆಕ್ಷನ್ ಸಿಚುಯೇಷನಲ್ ವೈಸ್ ಇದ್ರೆ ಇಷ್ಟ. ಅದ್ಬಿಟ್ಟು ಹೊಡಿಯೋದ್ ಗಿಡಿಯೋದು ಡೈಲಾಗ್ ಹೇಳೋದು ಓಕೆ ಜನಕ್ಕೆ ಇಷ್ಟ ಇಲ್ಲ. ಬಟ್ ನನಗೆ ಲವ್ ಅನ್ನು ಸ್ವಲ್ಪ ಜಾಸ್ತಿ ಇಷ್ಟ. ರೋಮ್ ಕಾಮ್ಸ್ ಅಂದ್ರೆ ಲವ್, ಎಮೋಷನ್, ಕಾಮಿಡಿ, ಸೊ ಈ ತರ ಆಸ್ಪೆಕ್ಟ್ಸ್ ನನಗೆ ತುಂಬಾ ತುಂಬಾ ಇಷ್ಟ ಆಗುತ್ತೆ. ಅಂದ್ರೆ ಜನರಿಗೆ ನಮ್ ಲೈಫ್ ಅಲ್ಲಿ ಏನ್ ನಡೀತೋ ಅದನ್ನ ಸಿನಿಮಾದಲ್ಲಿ ನೋಡಕ್ಕೆ ಜನರು ಇಷ್ಟಪಡ್ತಾರೆ. ಸೊ ಅದನ್ನ ಅಂತನ್ನ ತೋರ್ಸಕ್ಕೆ ಇಷ್ಟಪಡ್ತೀನಿ. ಯೂನಿವರ್ಸಲ್ ಎಮೋಷನ್ ಲವ್, ಫ್ಯಾಮಿಲಿ ಆಗ್ಬೋದು, ಎಲ್ಲಾರಾಗ್ಬೋದು. ಇವತ್ತಿನ ದಿವಸಕ್ಕೆ ಲವರ್ಸ್ ಏನ್ ಫೀಲ್ ಆಗ್ತಾರೆ, ಇಲ್ಲ ಕಾಲೇಜ್ ಹುಡುಗಿ ಏನ್ ಫೀಲ್ ಆಗ್ತಾರೆ, ಒಂದು ತಂದೆ ತಾಯಿ ಏನ್ ಫೀಲ್ ಆಗ್ತಾರೆ, ಡಿಫ್ರೆಂಟ್ ಸಿಚುಯೇಷನ್ಸ್ ಅಲ್ಲಿ ಡಿಫ್ರೆಂಟ್ ರೀತಿ ಇರುತ್ತೆ. ಸೊ ಅದನ್ನ ಮಾಡಕ್ಕೆಲ್ಲ ನೋಡಕ್ಕೆ ತೋರ್ಸಕ್ ಇಷ್ಟಪಡ್ತೀನಿ. ಓಕೆ. ಸೊ ಪಡ್ಡೆ ಹುಲಿಯಲ್ಲಿ ನೋಡಿದ್ವಿ, ನೀವು ಸ್ಕ್ರೀನ್ ನಲ್ಲಿ ಪಡ್ಡೆ ಹುಲಿಯಾಗಿ ಮಿಂಚಿದ್ರಿ, ಅಂಡ್ ರಾಣಾದಲ್ಲಿ ರಾಣನಾಗಿ ಮಿಂಚಿದ್ರಿ. ಸೊ ಇವಾಗ ವಿಷ್ಣು ಪ್ರಿಯದಲ್ಲಿ ನಿಮ್ಮ ಒಂದು ಪಾತ್ರದ ಬಗ್ಗೆ ಹೇಳ್ಬೇಕು ಅಂತ ಹೇಳಿದ್ರೆ ಯಾವ ರೀತಿಯಾದಂತ ಒಂದು ಚೇಂಜ್ ಓವರ್ ಇದೆ ಆ ಎಲ್ಲಾ ಪಾತ್ರಗಳಿಗಿಂತ ಇದು ಎಷ್ಟು ವಿಭಿನ್ನವಾಗಿದೆ? ಸರ್, ವಿಷ್ಣು ಪ್ರಿಯ ಪಾತ್ರ ಬಗ್ಗೆ ಹೇಳ್ಬೇಕು ಅಂತ ಹೇಳಿದ್ರೆ ಇದೊಂದು ರಿಯಲ್ ಇನ್ಸಿಡೆಂಟ್ ಮೇಲೆ ಬೇಸ್ಡ್ ಆಗಿರೋ ಸ್ಟೋರಿ ಅಂತ ನನಗೆ ಫಸ್ಟ್ ಹೇಳಿದ್ರು. ಸೊ 90s ಬೇಸ್ಡ್ ಒಂದು ಲವ್ ಸ್ಟೋರಿ. ಸೊ ಕೂದಲೆಲ್ಲ ಉದ್ದ ಗ್ರೋ ಮಾಡಿದೆ, ವೆಯ್ಟ್ ಫುಲ್ ಸಣ್ಣ ಬೇಕು, ಅದೆಲ್ಲೋ ಜಿಮ್ ಬಾಡಿ ತರ ಕಾಣಿಸ್ಲೇಬಾರ್ದು. ಯಾಕಂದ್ರೆ ಅವತ್ತಿನ ಕಾಲಕ್ಕೆ ಯಾರೋ ಜಿಮ್ ಗಿಮ್ ಅಂತ ಆತರ ಇದ್ದವರಲ್ಲ ಅಷ್ಟೊಂದು. ಸೊ ತುಂಬಾ ರಿಯಲಿಸ್ಟಿಕ್ ಆಗಿರೋ ಪರ್ಫಾರ್ಮೆನ್ಸ್ ಬೇಕು ಅಂತ ಡೈರೆಕ್ಟರ್ ವಿ ಕೆ ಪ್ರಕಾಶ್ ಅವ್ರು ಹೇಳಿದ್ರು. ಸೊ ಏನಂದ್ರೆ ಸಿನಿಮ್ಯಾಟಿಕ್ ಆಕ್ಟಿಂಗ್ ಬಿಟ್ಟು ಒಂದು ರಿಯಲ್ ಪರ್ಫಾರ್ಮೆನ್ಸ್ ಮಾಡಕ್ಕೆ ಒಂದು ವರ್ಕ್ಶಾಪ್ಸ್ ಎಲ್ಲ ಮಾಡಿದ್ರಿ. ಸೊ ದಟ್ ವಾಸ್ ಅ ಡಿಫ್ರೆನ್ಸ್ ಥಿಂಗ್. ಅದ್ ಬಿಟ್ರೆ ಕಾಸ್ಟ್ಯೂಮ್ಸ್ ಎಲ್ಲ ಲೂಸ್ ಶರ್ಟ್, ದೊಡ್ಡ ಪ್ಯಾಂಟ್ಸ್ ಗಳೆಲ್ಲಾನು ಬೂಟ್ ಕಟ್ ಪ್ಯಾಂಟ್ಸ್ ಬೂಟ್ ಎಕ್ಸಾಕ್ಟ್ಲಿ ಬೂಟ್ ಕಟ್ ಅಲ್ಲ, ಬಟ್ 92, 93 ಬರೆಯುವಂತ ಟೈಮ್ ಆಲ್ಮೋಸ್ಟ್ ಸ್ಟ್ರೈಟ್ ಫಿಟ್ ಇತ್ತು. ನನಗೇನಂದ್ರೆ ಸ್ಲಿಮ್ ಆಗಿ ಅಭ್ಯಾಸ. ಅಯ್ಯೋ ಇದೇನಪ್ಪ ಓಕೆನಾ ಅಂತ. ಸೊ ಚೆನ್ನಾಗಿತ್ತು. ಅಲ್ಲಿ ನೋಡಿದ್ರೆ ಎಲ್ಲಿ ನೋಡಿದ್ರು ಸುತ್ತ ನೇಚರ್, ಹಳೆ ಮನೆಗಳು, ಶೂಟ್ ಮಾಡ್ತಾ ಇದ್ದ ಯಾವ ಕಾಲದಲ್ಲಿ ಇದೀವಪ್ಪ ನಾವು ಅನ್ಸ್ತು. ಬಟ್ ನನ್ಗೆ ಅವತ್ತು ಅರ್ಥ ಆಗದಿರೋ ಪ್ರೊಸೆಸ್ ಏನಂದ್ರೆ 90s ಬರೀ ಪರ್ಫಾರ್ಮೆನ್ಸ್ ಆಗ್ಲಿ ಆಕ್ಟಿಂಗ್ ಬಿಟ್ಟು ಒಂದು ಕ್ಯಾರೆಕ್ಟರ್ ಬಿಟ್ಟು ಒಂದು ಇಡೀ ಬ್ಯಾಕ್ ಡ್ರಾಪ್ ಮೂಡ್ ನ ಸೆಟ್ ಮಾಡ್ತಾರೆ ಅಂತ ನಂಗೆ ಅರ್ಥ ಆಗಿಲ್ಲ. ಇವತ್ತು ವಿಜುವಲ್ಸ್ ನೋಡಿದಾಗ ಎಲ್ಲರೂ ಅಪ್ರಿಶಿಯೇಟ್ ಮಾಡ್ತಾರೆ ಎಷ್ಟು ಚೆನ್ನಾಗಿದೆ ಅಂತ. ಸೊ ಐ ಥಿಂಕ್ ಆಲ್ ಕ್ರೆಡಿಟ್ಸ್ ಟು ಮೈ ಟೀಮ್ ಅಂಡ್ ಡೈರೆಕ್ಟರ್. ಓಕೆ. ಅಂಡ್ ಕೆ ಮಂಜು ಸರ್ ಅವರ ಒಂದು ಪ್ರೊಡಕ್ಷನ್ ಅಲ್ಲಿ ಬರ್ತಾ ಇದೆ ಅಂತ ಹೇಳಿದಾಗ ಸಿನಿಮಾ ಕೂಡ ಹೌದು. ಸೊ ನೀವೇ ಆಕ್ಟ್ ಮಾಡ್ತಾ ಇದ್ರ ಅಂತ ಹೇಳಿದಾಗ ರೆಮ್ಯುನರೇಷನ್ ಎಷ್ಟು ಕೊಟ್ಟಿದ್ದಾರೆ ತಂದೆಯವರು ನಿಮಗೆ ಅಂತ ತುಂಬಾ ಜನ ಕೇಳ್ತಾ ಇರ್ತಾರೆ. ಇದು ಬೇರೆ ವಿಷಯಕ್ಕೆ ಹೋಗುತ್ತೆ. ರೆಮ್ಯುನರೇಷನ್ ಕೊಟ್ಟರೆ ನನಗೆ ಗೊತ್ತಿದ್ದು.
ಆಕ್ಚುಲಿ ರೆಮ್ಯುನರೇಷನ್ ಕೊಟ್ಟಿಲ್ಲ ಈ ಸಿನಿಮಾಗೆ ನನಗೆ. ಹೌದಾ? ಓಕೆ, ಇದು ಅನ್ಯಾಯ ತಾನೆ. ಅನ್ಯಾಯ ಇಲ್ಲ, ಅವ್ರು ಹೇಳೋದು ಒಂದೇ, ತುಂಬಾ ಜನ ಆರ್ಟಿಸ್ಟ್ ಅವಕಾಶ ಕಾಯ್ತಾರೆ, ನಿನ್ಗೊಂದು ಅವಕಾಶ ಕೊಟ್ಟಿನಿ, ಅದಕ್ಕೆ ನೀನು ಕಣ್ಣಿಗೆ ಹೊತ್ಕೊಂಡು ಪೂಜೆ ಮಾಡಿ ಅದನ್ನ ಕೆಲಸ ಮಾಡು. ಯಾಕಂದ್ರೆ ಅವ್ರು ಹೇಳೋದು ಒಂದೇ, 100 ಜನ ಚೆನ್ನಾಗಿರೋ ಹುಡುಗರು, 100 ಜನ ಎಂತೆಂತ ಹುಡುಗರು ಬರ್ತಾರೆ, ನಿನ್ಗೊಂದು ಚಾನ್ಸ್ ಸಿಕ್ಕಿದ್ರೆ ನಿನ್ನ ಪುಣ್ಯ ಅದು. ಸೊ ಆಕ್ಚುಲಿ ಫಸ್ಟ್ ಸಿನಿಮಾ ಬೇರೆಯವ್ರು ಮಾಡೋಕೈತೆ ಆಕ್ಚುಲಿ ಇದು. ಸೊ ಆಮೇಲೆ ಕೊನೆಗೆ ನನಗೆ ಬಂದಿದ್ದು ಆಕ್ಚುಲಿ. ಅವ್ರು ಫಸ್ಟ್ ಕತೆ ಇಷ್ಟಪಟ್ಟು ಮಾಡ್ಲೇಬೇಕು ಅಂತ ಕೂತಿದ್ರು. ವಿ.ಕೆ. ಪ್ರಕಾಶ್ ನನ್ನ ನೋಡಿದಾಗ ಕ್ಯಾನ್ ಯು ಡೂ ಇಟ್ ಫಾರ್ ಶ್ರೇಯಸ್ ಅಂತ ಹೇಳಿದ್ರಂತೆ ಅವರು. ಐ ಲೈಕ್ ದ ವೇ ಹಿ ಇಸ್ ಲೈಕ್ ಟಾಲ್ ಅದು ಇದು ಅಂತ. ಸೊ ನನ್ ಪುಣ್ಯ. ಬಟ್ ರೆಮ್ಯುನರೇಷನ್ ಏನ್ ಕೊಟ್ಟಿಲ್ಲ. ಬಟ್ ಬಿಡಿ ಸರ್, ರೆಮ್ಯುನರೇಷನ್ ಬೇಡ ಸರ್. ಇವತ್ತಿನ ದಿವಸಕ್ಕೆ ಅವಕಾಶಗಳು ಸಿಗೋದೇ ತುಂಬಾ ಕಷ್ಟ. ನನ್ನ ತಂದೆ ಆಗಿದ್ರು ಅವ್ರೇನ್ ಎಲ್ಲಾ ಸಿನಿಮಾದಲ್ಲಿ ನನ್ಗೇನ್ ಕೊಡ್ತಾರೆ, ಇದೆ ಫಸ್ಟ್ ಸಿನಿಮಾ ನನ್ನ ಜೊತೆ ಮಾಡಿದ್ರು ಅವರು. ಇವತ್ತಿಗೆ ಎಷ್ಟೊಂದ್ ಜನ ಆರ್ಟಿಸ್ಟ್ಗಳಿದ್ದಾರೆ. ಅದ್ರ ಮಧ್ಯದಲ್ಲಿ ಯಾರ ಈ ಸಿನಿಮಾ ಅಂತಲ್ಲ, ಯಾವ್ದೇ ಸಿನಿಮಾ ನಂಗೊಂದು ಅವಕಾಶ ಕೊಟ್ರೆ ತುಂಬಾ ಕಣ್ಣಿಗೆ ಹೊತ್ಕೊಂಡು ಮಾಡೋ ಅಂತ ಇದೆ. ಇವಾಗಿರೋ ಸಿಚುವೇಶನ್ ಅಲ್ಲಿ ಡಿಮ್ಯಾಂಡ್ ಮಾಡಕ್ಕಾಗಲ್ಲ. ಕೊಟ್ಟಿದ್ದ ಅವತ್ತಿದ್ದ ಸಿಚುವೇಶನ್ಗೆ ಕೊಟ್ಟಿದ್ದ ಅವ್ರಿಗೆ ಗ್ರೇಟ್ಫುಲ್ ಟು ಇಟ್ ಆಪರ್ಚುನಿಟಿ ಅಷ್ಟೇ. ಇನ್ನು ಕೆ ಮಂಜು ಸರ್ ಅಂತ ಹೇಳಿದ್ರೆ ಅದೊಂಥರ ನಮಗೆ ದೊಡ್ಡ ಶಕ್ತಿ ಇಂಡಸ್ಟ್ರಿಗೆನೆ. ಬಿಕಾಸ್ ಏನೇ ಒಂದು ತೊಂದರೆ ಆದ್ರೂ ಕೂಡ ಮಂಜು ಸರ್ ನಿಂತಿರ್ತಾರೆ. ಯಾರಿಗೆ ಒಂದು ಪ್ರಾಬ್ಲಮ್ ಆದ್ರೂ ಸಹ ಅವ್ರು ಬಂದಿರ್ತಾರೆ. ಇಂಡಸ್ಟ್ರಿಗೆ ತೊಂದರೆ ಆದ್ರೂ ಕೂಡ ಅವ್ರು ಇರ್ತಾರೆ. ಅವರ ಒಂದು ಪ್ರೆಸೆನ್ಸ್ ಇದ್ದೇ ಇರುತ್ತೆ. ಸೊ ಅವರು ಅಷ್ಟು ಘಟಾನುಘಟಿ ನಾಯಕ ನಟರ ಜೊತೆಗೆ ಕೆಲಸ ಮಾಡಿರುವಂತದ್ದು. ಅಂಡ್ ಇವಾಗ ಆ ಜನರೇಷನ್ ವರ್ಸಸ್ ಈ ಜನರೇಷನ್ ನ ನೀವು ಕೂಡ ನೋಡಿರ್ತೀರಾ. ಸೊ ಏನು ವ್ಯತ್ಯಾಸಗಳನ್ನ ನೋಡ್ತಾ ಇದ್ದೀರಾ ಸರ್ ನೀವು ಆ ಜನರೇಷನ್ ಹೀರೋಗೆ ಮತ್ತೆ ಈ ಒಂದು ಜನರೇಷನ್ ಹೀರೋಗೆ? ಈ ಜನರೇಷನ್ ಹೀರೋಗಳಕ್ಕೆಲ್ಲ ಪ್ರಯತ್ನ ಪಡ್ತಾ ಇದೀವಿ. ಸೊ ಆ ಜನರೇಷನ್ ಹೀರೋ ಅಂತ ಹೇಳಿದ್ರೆ ಆ ಜನರೇಷನ್ ಇದ್ದಿದೆ ನಮ್ಮ ಬಾಸ್. ಹೌದು, ನಮ್ಮ ಬಾಸ್, ಆಮೇಲೆ ರವಿ ಸರ್, ಶಿವಣ್ಣ ಅವರು, ಇವತ್ತೆಲ್ಲ ಅವರೆಲ್ಲ ಲೆಜೆಂಡ್ಸ್ ಆಗೋಗಿದ್ದಾರೆ. ಅದ್ ಬಿಟ್ರೆ ಆ ಜನರೇಷನ್ ಇದ್ದಿದ್ದು ಒಂದು ಯಂಗ್ಸ್ಟರ್ಸ್. ಅವಾಗ ನಾವು ಯಂಗ್ಸ್ಟರ್ಸ್ ಅಲ್ಲಿ ಸುದೀಪ್ ಸರ್ ನೋಡ್ತಾ ಇದ್ರಿ, ಅಪ್ಪು ಸರ್ ನೋಡ್ತಾ ಇದ್ರಿ, ದರ್ಶನ್ ನೋಡ್ತಾ ಇದ್ರಿ, ಆಮೇಲೆ ಗಣೇಶ್ ಅವ್ರು ಬಂದ್ರು, ವಿಜಯ್ ಅವ್ರು ಬಂದ್ರು, ಆಮೇಲೆ ಯಶ್ ಅವ್ರು ಬಂದ್ರು, ಎಲ್ಲರೂ ಬಂದ್ರು. ಸೊ ಅವರೆಲ್ಲ ಒಂದು ಸ್ಟಾರ್ಸ್ ಆಗಿದ್ದಾರೆ. ಸೊ ನಮ್ ಸ್ಟಾರ್ಸ್ ಎಲ್ಲ ಅವತ್ತಿದ್ದ ನಮ್ ನೋಡಿದ ಸ್ಟಾರ್ಸ್ ಎಲ್ಲ ಸೂಪರ್ ಸ್ಟಾರ್ಸ್ ಆಗಿದ್ದಾರೆ. ಸೊ ಇವತ್ತಿಗೆ ನಾವು ಯಂಗ್ಸ್ಟರ್ಸ್, ನಾವು ಚಿಕ್ಕ ಹುಡುಗರಿದ್ದಾಗ ಹೇಗೆ ನಮ್ ಸ್ಟಾರ್ಗಳು ನೋಡ್ತಾ ಇದ್ರು, ಸೊ ಆ ಪೊಸಿಷನ್ ನಾವು ಆಗ್ಬೇಕು ಅಂತ ಆಸೆ ಪಟ್ಟಿ ಪ್ರಯತ್ನ ಪಡ್ತಾ ಇದೀವಿ ನಾವೆಲ್ಲ ಯಂಗ್ಸ್ಟರ್ಸ್. ಸೊ ಅದೇ ಒಂದು ಖುಷಿ. ನನಗ್ ಪರ್ಸನಲ್ ಖುಷಿ ಏನು ಅಂತ ಹೇಳಿದ್ರೆ, ಚಿಕ್ಕ ವಯಸ್ಸಿಂದ ಎಲ್ಲಾರನ್ನು ನೋಡ್ಕೊಂಡು ಬೆಳ್ಕೊಂಡ್ ಬಂದಿದ್ ಹುಡುಗ ನಾನು. ಆಮೇಲೆ ಅವ್ರು ನಾನ್ ಚಿಕ್ಕ ಹುಡುಗಂದ ನನ್ನ ನೋಡಿದಾರೆ, ಚಿಕ್ಕ ಹುಡುಗಂದ ನನ್ನ ನೋಡಿದಾರೆ. ಇವತ್ತು ಸಖತ್ ಖುಷಿ ಏನು ಅಂತ ಹೇಳಿದ್ರೆ, ಅವ್ರ ಮುಂದೆ ಹೋಗ್ಬಿಟ್ಟು ನನ್ನ ಸಿನಿಮಾ ಟ್ರೈಲರ್ ತೋರ್ಸೋದಾಗ್ಲಿ, ಇಲ್ಲ ಅವ್ರ ಹತ್ರ ಸಜೆಷನ್ಸ್ ತೊಗೊಳೋದಾಗ್ಲಿ, ಇಲ್ಲ ಅವ್ರ ಹತ್ರ ಏನೋ ಒಂದು ವಿಶಸ್ ಆಗ್ಲಿ, ಒಂದು ಗೈಡೆನ್ಸ್ ಆಗ್ಲಿ, ಅದು ಕೆಲಸದ ಬೈದ್ ಹೇಳ್ತಾರೆ, ಕೆಲಸದ ಬುದ್ಧಿ ಮಾತಾಗಿ ಹೇಳ್ತಾರೆ. ಸೊ ಅವೆಲ್ಲ ಕೇಳಿ ತಿತ್ಕೊಳ್ಳೋದಿದೆಯಲ್ಲ, ಅದೇ ನನ್ಗೊಂಥರ ಸ್ಪೆಷಲ್ ಅನ್ಸುತ್ತೆ. ಯಾಕಂದ್ರೆ ಇವತ್ತು ಯಾರೋ ನಮ್ಮ ಹೀರೋಗಳು ನೋಡ್ಕೊಂಡು ಬೆಳಿತಾ ಇದೆ. ಇವತ್ತು ಅವ್ರ ಜೊತೆ ಕೆಲಸ ಆಕ್ಟ್ ಮಾಡ್ತಾ ಇದೀನಿ. ಐ ಥಿಂಕ್ ದಟ್ಸ್ ಸೋ ಸ್ಪೆಷಲ್. ಐ ಆಮ್ ಸೋ ಲಕ್ಕಿ. ಯಾಕಂದ್ರೆ ಚಿಕ್ಕ ವಯಸ್ಸಿಂದ ನೋಡ್ಕೊಂಡು ಬೆಳೆದಿದ್ ಹೀರೋಗಳ ಜೊತೆ ಆಕ್ಟ್ ಮಾಡೋದಿದೆಯಲ್ಲ, ಅವ್ರು ನೋಡಿ ಎಂಜಾಯ್ ಮಾಡಿರ್ತೀವಿ, ನಕ್ಕಿರ್ತೀವಿ. ಇವಾಗ ದುನಿಯಾವಿ ಜೊತೆ ಆಕ್ಟ್ ಮಾಡ್ತಾ ಇದ್ದೆ ನಾನು ಎಸ್ ಸರ್ ಪಿಕ್ಚರ್ ಅಲ್ಲಿ. ಜಂಗ್ಲಿ ನಾನು ಕಾಮಿಡಿ ಯೂಟ್ಯೂಬ್ ಅಲ್ಲಿ ಹಾಕೊಂಡು ನೋಡಿ ನಗ್ತಾ ಇದ್ದೆ. ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಐ ಯೂಸ್ ಟು ಲಾಫ್ ಸೋ ಮಚ್ ಸೀಯಿಂಗ್ ದಟ್ ಕಾಮಿಡಿ ಆಫ್ ಯುವರ್ಸ್ ಅಂತ. ಇವತ್ತೆಲ್ಲ ನಮ್ಮ ಆಕ್ಟರ್ಸ್ ಜೊತೆ ನಾರಾಯಣ್ ಸರ್ದು ಅವರು ಕೋತಿಗಳು ಸರ್, ಕುರಿಗಳು ಸರ್ ಎಲ್ಲ ಅವಾಗ ನೋಡ್ಕೊಂಡ್ ಬಂದಿದ್ದು ಚಿಕ್ಕ ವಯಸ್ಸಲ್ಲಿ. ಸೊ ಅವ್ರ ಅಂಡರ್ ಅಲ್ಲಿ ಅವ್ರ ಡೈರೆಕ್ಷನ್ ಆಕ್ಟ್ ಮಾಡ್ತಾ ಇದೀನಿ. ಸೊ ಖುಷಿ ಆಗುತ್ತೆ, ವೆರಿ ಬ್ಲೆಸ್ಡ್. ಓಕೆ. ಅಂಡ್ ತುಂಬಾ ಸ್ಟ್ರೈಟ್ ಸಿನಿಮಾಗಳನ್ನೇ ಮಾಡ್ಕೊಂಡ್ ಬಂದ್ರಿ. ಅಂದ್ರೆ ಲೈಕ್ ನೀವೇನೆ ಹೀರೋ ಆಗಿ ಒಂದು ಹೀರೋಯಿನ್ ಇಟ್ಕೊಂಡು ಒಂದು ಕಂಟೆಂಟ್ ಓರಿಯೆಂಟೆಡ್ ಮೂವೀಸ್ ಗಳನ್ನ ಮಾಡ್ಕೊಂಡ್ ಬಂದ್ರಿ. ಬಟ್ ಆದ್ರೆ ನಿಮ್ಗೆ ಈ ಮೂವೀಸ್ ಗಳ ಮುಂಚೆ ಯಾವ್ದಾದ್ರು ಮಲ್ಟಿ ಸ್ಟಾರರ್ ಮೂವಿ ಆಫರ್ ಬಂದಿತ್ತು ಸರ್? ಒಬ್ಬ ತಮ್ಮನಾಗಿ ಅಥವಾ ಒಂದು ಒಳ್ಳೆ ಲೀಡ್ ರೋಲ್ ಆಗಿ ಯಾವ್ದಾದ್ರು ಅಪ್ರೋಚ್ ಮಾಡಿದ್ರ ಯಾವ್ದಾದ್ರು ಕ್ಯಾರೆಕ್ಟರ್ಗೆ? ಆತರ ಇಲ್ಲ. ನಂಗೆ ಆಕ್ಚುಲಿ ಸಂತೋಷ್ ಸ್ಟ್ರೇಟ್ ಫಾರ್ವರ್ಡ್ ಅಲ್ಲಿ ಕೊನೆ ಒಂದು ಗೆಸ್ಟ್ ಅಪಿಯರೆನ್ಸ್ ಅನ್ನ ಮಾಡೋಣ ಅಂತ ಅನ್ಕೊಂಡಿದ್ದೆ. ಅಲ್ಲಿ ಸ್ಪೇಸ್ ಇರ್ಲಿಲ್ಲ, ಬಟ್ ಒಂದು ಆಸೆ ಐತೆ ನಂಗೆ ಮಾಡ್ಬೇಕು ಅಂತ. ಅದು ಬಿಟ್ರೆ ಆತರ ಅದು ಆಪರ್ಚುನಿಟಿ ಬಂದಿಲ್ಲ. ಬಟ್ ಹೀರೋ ಆಗಮೇಲೆ ಒಂದ್ 2-3 ಸೀನ್ಸ್ ಇತ್ತು. ಆಲ್ವೇಸ್ ರೆಡಿ. ನಾನು ಇವತ್ತಿಗೂ ಹೇಳೋದು ಒಂದೇ, ಯಾಕಂದ್ರೆ ನಂಗೆ ಶಿವಣ್ಣ ಅವರು ಅಂದ್ರೆ ನಂಗೆ ಒಂದ್ಸಲ ಲಾಂಗ್ ಹಿಡ್ಕೊಡೋದು, ಅದಕ್ಕೆ ಒಂದ್ಸಲ ಡೈರೆಕ್ಟ್ ಸೆಟ್ಗೆ ಹೋಗಿ ಅವ್ರಿಗೆ ಹೇಳ್ತಾರೆ, ಡೈರೆಕ್ಟ್ ಹೋಗಿ ಮಾಡಿದ್ದು ಸ್ಪಾಟ್. ಸೊ ನಾನು ಯಾವಾಗ ಹೇಳೋದು ಒಂದೇ, ಅವ್ರ ಫಿಲಮ್ ಅಲ್ಲಿ ಒಂದೇ ಒಂದು ಸೈಡ್ ಅಲ್ಲಿ ನಡ್ಕೊಂಡು ಹೋಗೋ ಕ್ಯಾರೆಕ್ಟರ್ ಇದ್ರು, ಬಾಡಿ ಗಾರ್ಡ್ ತರ ನಿಲ್ಲ ಕ್ಯಾರೆಕ್ಟರ್ ಇದ್ರು, ಹೇಳಿ ಸರ್ ನಾನು ಬಂದ್ ಮಾಡ್ತೀನಿ. ಯಾಕಂದ್ರೆ ನಮ್ ಸೀನಿಯರ್ಗಳ ಜೊತೆ ನಾವು ಯಾವಾಗ ನಾನು ನಂಬೋದು ನಮ್ ಸೀನಿಯರ್ಸ್ ನಾವು ಗೌರವಿಸ್ಬೇಕು. ನಾವ್ ಯಾವಾಗ ದೊಡ್ಡವ್ರನ್ನ ಗೌರವಿಸ್ತೀವೋ, ನಾಳೆ ಸರ್ ನಾವು ಒಂದು ಪೊಸಿಷನ್ ಬಂದಾಗ ನಮ್ಗಿಂತ ಯಾರಲ್ಲಿ ಜೂನಿಯರ್ಸ್ ಇರ್ತಾರೆ ಅವ್ರು ನಮ್ಗೆ ಗೌರವಿಸ್ತಾರೆ. ಐ ಸ್ಟ್ರಾಂಗ್ಲಿ ಬಿಲೀವ್ ದಟ್. ಇವಾಗ ಒಂದು ಆಪರ್ಚುನಿಟಿ ಸಿಕ್ಕಿದೆ ಆಕ್ಟ್ ಮಾಡಕ್ಕೆ. ಅಂದ್ರೆ ಪಡ್ಡೆಯಲ್ಲಿ ರಕ್ಷಿತ್ ಇದ್ರು, ರವಿ ಸರ್ ಇದ್ರು, ಅಪ್ಪು ಸರ್ ಇದ್ರು. ನಮ್ ಬಾಸ್ ಇತ್ತು ಬ್ಯಾಕ್ ಎಂಡ್ ಅಲ್ಲಿ, ನಮ್ ಬಾಸ್ ಕಟ್ಔಟ್ ಇತ್ತು, ನಮ್ ಬಾಸ್ ಮೇಲೆ ಒಂದ್ ಸಾಂಗ್ ಇತ್ತು, ಅವ್ರ ಮೇಲೆ ಏನೋ ಅಂದ್ರೆ ಒಂದ್ ಖುಷಿ. ಯಾಕಂದ್ರೆ ಇವರೆಲ್ಲ ನೋಡ್ಕೊಂಡ್ ಬಂದಾಗ ಒಂದ್ ಸಿನಿಮಾದಲ್ಲಿ ಎಲ್ಲೋ ಒಂದ್ ಗ್ಲಿಮ್ಸ್ ನಮ್ಗೆ ಅವ್ರ ಮೇಲೆ ಪ್ರೀತಿಗೆ
ಅದನ್ನ ತೋರ್ಸಕ್ ಒಂದು ಯಾವ್ದೋ ಒಂದು ಚಿಕ್ಕ ಆಪರ್ಚುನಿಟಿ ಸಿಕ್ತಾಗ ಮಾಡೋದು. ಸೊ ಇವಾಗ ವಿಜಯ್ ಜೊತೆ ಆಕ್ಟ್ ಮಾಡ್ತಾ ಇದೀನಿ, ಧನ್ಯ ವಿಜಯ್ ಜೊತೆಗೆ. ಸೊ ಖುಷಿ ಏನಂದ್ರೆ ಚಿಕ್ಕ ವಯಸ್ಸಲ್ಲಿ ನೋಡ್ಕೊಂಡ್ ಬಂದಿರೋ ಆಕ್ಟರ್ಸ್ ಜೊತೆ ಆಕ್ಟ್ ಮಾಡೋದು ನಮ್ ಪುಣ್ಯ ಅಷ್ಟೇ, ಲಕ್ಕಿ. ಎಸ್. ಅಂಡ್ ಇವಾಗ ಸಾಹಸ ಸಿಂಹ ಅವರ ಮನೆ ಹತ್ರ ಇದೀವಿ ಅಂತ ಹೇಳಿದಾಗ ನಿಮಗೆ ಅವಾಗಿನ ಕಾಲದ ಒಂದು ಶೂಟಿಂಗ್ ಟೈಮ್ ನಲ್ಲಿ ಇದ್ದಂತಹ ಮೆಮರೀಸ್ ಗಳೇನಾದ್ರೂ ಇದ್ರೆ, ಶೂಟಿಂಗ್ ಸೆಟ್ಟಿಂಗ್ ನೀವು ಹೋಗ್ತಾ ಇದ್ರ? ಬಿಕಾಸ್ ಸಾಹುಕಾರ ನಿಮ್ಮ ಪ್ರೊಡಕ್ಷನ್ ಅಲ್ಲೇ ಬಂದಿರೋದು, ಮಾತಾಡ್ ಮಲ್ಲಿಗೆ ನಿಮ್ಮ ಪ್ರೊಡಕ್ಷನ್ ಅಲ್ಲೇ ಬಂದಿರೋದು. ಸೊ ಅಂಡ್ ಈ ರೀತಿಯಾಗಿ ಸಾಲು ಮೂವೀಸ್ ಗಳನ್ನ ವಿಷ್ಣು ಸರ್ ಅವರ ಅಭಿಮಾನಿಯಾಗಿ ಕೆ ಮಂಜು ಸರ್ ಅವ್ರಿಗೋಸ್ಕರ ಅಂತಾನೆ ಮಾಡಿರುವಂತದ್ದು. ಸೊ ನಿಮ್ಮ ಮತ್ತೆ ವಿಷ್ಣು ಸರ್ ಅವರ ಒಂದು ಮೆಮರೀಸ್ ಗಳನ್ನ ಮೆಲ್ಕ್ ಹಾಕ್ತೀರಾ ಅಂತ ಹೇಳಿದ್ರೆ ಯಾವ ರೀತಿಯಾದಂತ ಮೆಮರೀಸ್ ಗಳಿದೆ? ಸರ್ ನಂಗೆ ಜ್ಞಾಪಕ ಅಂದ್ರೆ ಈ ಗೇಟ್ ಫಸ್ಟ್ ಇದ್ದಿದ್ದಿಲ್ಲ ಸರ್, ಒಂದು ಡಾರ್ಕ್ ಬ್ಲೂ ತರ ಇತ್ತು, ಗ್ರೀನ್ ತರ ಇತ್ತು ಗೇಟ್. ಓಕೆ. ದೊಡ್ಡ ಡಬಲ್ ಗೇಟಿಂಗ್ ಓಪನ್ ಆಗ್ತಾ ಇತ್ತು. ಆ ಕಡೆ ಒಂದು ಚಿಕ್ಕ ಗೇಟ್ ಮಾಮೂಲಿ ಇತ್ತು. ಇದು ಒಳಗಡೆ ಹೋದ್ರೆ ಒಂದು ಹಳೆ ಒಂದು ಟೊಯೋಟಾ ಸೂಪರ್ ಕಾರ್ ತರ ಒಂದು ಕಾರ್ ಇತ್ತು, ವಿಷ್ಣು ಸಾಲ್ದಿತ್ತು. ಲೆಫ್ಟ್ ಅಲ್ಲಿ ಇವತ್ತು ಗಾರ್ಡನ್ ಇದೆ, ಗಾರ್ಡನ್ ಹಂಗೆ ಇದೆ. ಒಳಗಡೆ ರೈಟ್ ಸೈಡ್ ಹೋದ್ರೆ ಮನೆ, ದಾದಾ ದೊಡ್ಡ ಒಂದು ಕಟ್ಔಟ್. ಲೆಫ್ಟ್ ಅಲ್ಲಿ ಇಲ್ಲಿ ದಾದಾ ಫೇವರೇಟ್ ನಾಯಿಗಳು ಇರ್ತಾ ಇತ್ತು. ಸೊ ಇದು ಯಾವಾಗ್ಲೂ ಬಂದಾಗ ನಿನ್ನ ಜ್ಞಾಪಕ ಇದೆ. ಅಂಕಲ್ ಬೆಳಿಗ್ಗೆ ಹೊತ್ತು ಟೆನ್ನಿಸ್ ಆಡ್ಕೊಂಡು ಲೀ ಮೆರಿಡಿಯಲ್ ಸ್ವಿಮ್ಮಿಂಗ್ ಮಾಡ್ಕೊಂಡ್ ಬರ್ತಾ ಇದ್ರು. ನಾನು ಯಾವಾಗ ಬರ್ತಾ ಇದ್ದೆ ಅಂದ್ರೆ ಯಾವಾಗಾರ ಏನಾದ್ರು ನಮ್ಮ ಅಪ್ಪನ ಕಂಪ್ಲೇಂಟ್ ಹೇಳಿದ್ರೆ ಅಂಕಲ್ ಫೋನ್ ಮಾಡಿರ್ತಾರೆ ನಮ್ಮ ಅಮ್ಮಗೆ, ಶ್ರೇಯಸ್ ಬರಕ್ಕೆ ಹೇಳೋ ಒಂಚೂರು ಅಂತ. ಸೊ ಅವಾಗ ಕರೆಸ್ತಾ ಇದ್ರು. ಕರ್ಸಿ ಅಂಕಲ್ ಒಂಚೂರು ಬುದ್ಧಿ ಮಾತು ಹೇಳ್ತಾರೆ, ಹಂಗೆಲ್ಲ ಮಾಡಬಾರ್ದು ಪುಟ್ಟ, ಹಿಂಗೆಲ್ಲ ಮಾಡಬಾರ್ದು ಅದು ಇದು ಅಂತೆಲ್ಲ ಹೇಳ್ತಾ ಇದ್ರು. ಅದಾದ್ಮೇಲೆ ಎಕ್ಸಾಮು 10th ಅಲ್ಲಿ ಮಾರ್ಕ್ಸ್ 74 ಏನೋ ಕಡಿಮೆ ಬಂದ್ಬಿಟ್ಟಿತ್ತು. ಕಾಲೇಜ್ ಸೀಟಿಗೆ ಬೆಳಿಗ್ಗೆ ಗೊತ್ತು ಅಂಕಲ್ ಹೋಗಿರ್ತಾರೆ ಅಂತ, ನನಗೆ ಸ್ವಿಮ್ಮಿಂಗ್ ಹೋಗಿರ್ತಾರೆ ಅಂತ ಗೊತ್ತು. ಅಷ್ಟೊತ್ತಿಗೆ ಬರೋಕಿನ ಮುಂಚೆ ಮನೆಗೆ ಒಳಗಡೆ ಬಂದ್ಬಿಟ್ಟು ಒಂದ್ ಸ್ವೀಟ್ ಬಾಕ್ಸ್ ಇಟ್ಕೊಂಡು ನಿಂತಿರ್ತೀನಿ. ನಮ್ಮ ಅಪ್ಪ ಸೀಟ್ಗೆಲ್ಲ ನನ್ನ ಕಾಲೇಜ್ಗೆ ಕೇಳಕ್ಕಾಗಲ್ಲ, ಏನಾರು ಮಾಡ್ಕೊ ಹಂಗೆ ಹಿಂಗೆ ಅಂತ ಬೈಬಿಟ್ಟಿದ್ರು. ಸೀಟ್ ನಮ್ಮ ಅಪ್ಪ ಕೊಡ್ಸಲ್ಲ, ನನ್ಗೆ ಗೊತ್ತು ಯಾರ ಕೈಲಿ ಸೀಟ್ ಕೇಳಿದ್ರೆ ಯಾರು ಹೇಳಿದ್ರೆ ಸೀಟ್ ಆಗುತ್ತೆ ನನ್ಗೆ ಗೊತ್ತು. ಸೀನ್ ಕೂಡ ಇದೆ ಅಷ್ಟೇ. ಇಲ್ಲಿ ಬರ್ತಾ ಇದೆ, ಅವ್ರ ಕಾಲೇಜ್ ಅವ್ರು ಯಾರಿದಾರೋ ನಂಬರ್ ತಗೊಂಡ್ ಬರ್ತಾ ಇದೆ. ಅಂಕಲ್ ಅಂದ್ಬಿಟ್ಟು ಇಟ್ಬಿಡ್ತಾ ಇದೆ ಅಷ್ಟೇ, ಏನು ಮಾಡ್ತಾ ಇಲ್ಲ. ಅಂಕಲ್ ಗಾಟ್ ಇಟ್ ಅಂತ, ವಾಟ್ ಹ್ಯಾಪೆಂಡ್ ಅಂದ್ರು. ಹಂಗಾರೆ ಇನ್ನೊಂದು ಹೆಸರಿದೆ. ಅಂಕಲ್ ಓಕೆ ಲೆಟ್ ಮಿ ಮೇಕ್ ಎ ಕಾಲ್ ಅಂದ್ಬಿಟ್ಟು ಫೋನ್ ಮಾಡ್ತಾ ಇದ್ರು. ಫೋನ್ ಮಾಡಿ ನಮ್ಮ ಮೈ ಬಾಯ್ಸ್ ದೇರ್, ಪ್ಲೀಸ್ ಪುಟ್ ಹಿಮ್ ಟು ಕಾಲೇಜ್ ಅಂದ್ರೆ. ಅಂದ್ರೆ ಅವ್ರು 85 ಐತೆ ಕಟ್ ಆಫ್ ಎಲ್ಲ. ಅವಾಗ ಅವ್ರ ಹತ್ರ ಬಂದು ಏನೇ ಇದು ಅವ್ರ ಹತ್ರ ಬಂದ್ಬಿಡ್ತಾ ಇದೆ. ನಮ್ಮ ಅಮ್ಮನೂ ಅಷ್ಟೇ, ನಮ್ಮ ಅಪ್ಪ ಏನೋ ಸ್ವಲ್ಪ ಮಾತು ಕೇಳಿದ, ಏನೋ ಸ್ವಲ್ಪ ಏನೋ ತೊಂದರೆ ಆಗಿದ್ರೆ ಅರೆ ಅವಾಗ ಹಳೆ ಕಾಲದಲ್ಲಿ ಈ ಫಿಲಮ್ ಆಕ್ಟಿಂಗ್ ಮಾಡ್ತೀನಿ, ಆ ಫಿಲಮ್ ಆಕ್ಟಿಂಗ್ ಮಾಡ್ತೀನಿ ಅಂತ ಹೇಳ್ತಿದ್ರು. ನಮ್ಮ ಬೇಡ ನಂಗೆ ಇಷ್ಟ ಇಲ್ಲ ಆಕ್ಟಿಂಗ್ ಮಾಡೋದು ಅಂತ. ನಮ್ಮ ಅಪ್ಪ ಇಲ್ಲ ಆಕ್ಟಿಂಗ್ ಮಾಡ್ಬೇಕು, ನಮ್ಮ ಅಪ್ಪಂಗೆ ಹುಚ್ಚು, ನಾನು ಆಕ್ಟ್ ಮಾಡ್ತೀನಿ ಅದು. ನಮ್ಮ ಅಮ್ಮ ಅವಾಗ ಏನೋ ಬಂದು ವಿಷ್ಣು ಸರ್ ಹೇಳ್ಬಿಡ್ತಾ ಇದ್ರು, ನೋಡಿ ಅಣ್ಣ ಹಿಂಗ್ ಮಾಡ್ತಾರೆ ನಿಮ್ ಶಿಷ್ಯ ಅಂತ ಹೇಳಿದ್ರೆ ಫೋನ್ ಮಾಡ್ತಾ ಇದ್ರು, ಮಂಜ ಎಲ್ಲಿದ್ಯೋ ಅಂತಾರು. ಅಡ ಬಂದೆ ಅಡ ಅಂತ ಬರ್ತಾ ಇದ್ರು. ಬಂದು ಆಕ್ಟಿಂಗು ಕ್ಯಾನ್ಸಲ್, ಎಲ್ಲ ಕ್ಯಾನ್ಸಲ್. ಆಮೇಲೆ ಸೊ ದಿಸ್ ಇಸ್ ಆಲ್ವೇಸ್ ಬೀನ್ ಅವರ್ ಹೌಸ್, ಅವರ್ ಗಾಡ್ ಫಾದರ್ ಹೌಸ್ ಅಂತ ಹೇಳಕ್ ಇಷ್ಟಪಡ್ತೀನಿ, ವಿಚ್ ಇಸ್ ಪ್ರೊಟೆಕ್ಟೆಡ್ ಅಸ್. ಒಂದ್ ಟೈಮ್ ಅಲ್ಲಿ ಸಖತ್ ಪ್ರೊಟೆಕ್ಟ್ ಮಾಡಿ ಇದ್ ಮಾಡಿದ್ದಾರೆ. ಅಂಡ್ ಪಡ್ಡೆ ಹುಲಿ ಟೈಮ್ ನಲ್ಲಿ ಸರ್ ದರ್ಶನ್ ಸರ್ ಸಪೋರ್ಟ್ ಮಾಡಿದ್ರು, ಅಂಡ್ ವಿಷ್ಣು ಪ್ರಿಯಾಗೆ ಸುದೀಪ್ ಸರ್ ಅವರ ಒಂದು ಸಪೋರ್ಟ್ ಇದೆ. ಸೊ ಈ ಒಂದು ಸೀನಿಯರ್ಸ್ ಗಳ ಒಂದು ಸಪೋರ್ಟ್ ನಿಮ್ಗೆ ಯಾವಾಗ್ಲೂ ಕೂಡ ಇದ್ದೇ ಇದೆ. ಸೊ ಹೊಸಬರ ಒಂದು ಮೂವಿಗೆ ನಾವು ಕೂಡ ಬಂದು ಸಪೋರ್ಟ್ ಮಾಡ್ತಾ ಇದೀವಿ ಅನ್ನೋ ಒಂದು ರೆಸ್ಪೆಕ್ಟ್ ಅವ್ರಿಗೂ ಕೂಡ ಇರುತ್ತೆ. ಸೊ ಏನ್ ಅನ್ಸುತ್ತೆ ಸರ್ ನಿಮ್ಗೆ ಆ ಒಂದು ಪ್ರೀತಿಗೆ? ಸರ್ ಪಡ್ಡೆ ಹುಲಿಗೆ ಸುದೀಪ್ ಸರ್ ಮತ್ತೆ ಪುನೀತ್ ಸರ್, ಬಾಲ್ತಿಯಮ್ಮ ಬಂದಿದ್ರು, ಆಮೇಲೆ ಅಕ್ಷಿತ್ ಅವ್ರು ಬಂದ್ರು, ಅಪ್ಪು ಸರ್ ಬಂದ್ರು, ರವಿ ಸರ್ ಬಂದ್ರು, ಆಲ್ಮೋಸ್ಟ್ ಎಲ್ಲ ಇಂಡಸ್ಟ್ರಿ ಇತ್ತು. ಕೊನೆಗೆ ದರ್ಶನ್ ಸರ್ ಬಂದ್ರು. ನನ್ಗೆ ಏನ್ ಅನ್ಸದು ಅಂತ ಹೇಳಿದ್ರೆ, ಅಂದ್ರೆ ನಾನು ಹೇಳಿದ ಸರ್ ತುಂಬಾ ಚಿಕ್ಕ ವಯಸ್ಸಿನ ಅವ್ರನ್ನ ನಾನು ನೋಡಿದೀನಿ. ಆಮೇಲೆ ಅವರು ನಾನ್ ಚಿಕ್ಕ ಹುಡುಗದಾಗ ನನ್ನ ನೋಡಿದಾರೆ. ಅಂದ್ರೆ ಪ್ರೀತಿಯಿಂದ ಹೋಗಿ ರಿಕ್ವೆಸ್ಟ್ ಮಾಡೋದು ತಪ್ಪೇನಿಲ್ಲ ಸರ್. ಅಂದ್ರೆ ನಾನು ಕೇಳೋದೇನಂದ್ರೆ, ಇವಾಗ ನಮ್ಮ ಸೀನಿಯರ್ಸ್ ಇವಾಗ ಈಗ ಎಷ್ಟೊಂದ್ಸತಿ ಹೇಳ್ತಾರೆ ಇವ್ರು ಬಂದ್ರೆ ಅವ್ರು ಆ ತರ ಏನು ಇಲ್ಲ ಸರ್. ನನಗೆ ಗೊತ್ತಿರಂಗೆ ಏನಂದ್ರೆ, ನಮಗ್ ಗೊತ್ತಿರೋದೇನು ಅಂತ ಹೇಳಿದ್ರೆ, ಎಲ್ಲಾದ್ರೂ ನೋಡ್ಕೊಂಡ್ ಬೆಳೆದಾಗ ನಮ್ ಹೀರೋಗಳು ಸರ್ ಎಲ್ಲರೂ. ನಾವು ನೋಡ್ಕೊಂಡ್ ಬೆಳ್ದೀನಿ. ಇದೇನು ಸುಮ್ಮನೆ ಡೈಲಾಗ್ ಹೇಳ್ಬಿಟ್ಟು ಕನ್ವಿನ್ಸ್ ಮಾಡಿ ಜನಕ್ಕೆ ಸಿಂಪತಿ ತಗೊಳ್ಳೋಷ್ಟು ದೊಡ್ಡ ನನ್ನ ಮಗ ಅಂತ ಅಲ್ಲ ಸರ್ ನಾನು. ಅಂದ್ರೆ ನಮ್ ಹೀರೋಗಳು ನಾವು ನೋಡ್ಕೊಂಡ್ ಬೆಳೆದಿರ್ತೀವಿ. ಈಗ ಯಾವ್ದೋ ಒಂದು ಪ್ರಾಬ್ಲಮ್ ಏನೋ ಇದ್ರೆ ಅದನ್ನ ನಾವು ಉರಿಯೋ ಬೆಂಕಿ ತುಪ್ಪ ಹಾಕಿ ಕೆಲಸ ಮಾಡಬಾರ್ದು, ಆದ್ರೆ ಒಳ್ಳೇದ್ ಮಾಡಬೇಕು. ಯಾಕಂದ್ರೆ ನಾವು ಜೂನಿಯರ್ಸ್, ನಾವು ನೋಡ್ಕೊಂಡ್ ಬೆಳ್ದಿದೀವಿ. ನಾವು ಏನ್ ಮಾಡಬೇಕು ಆದ್ರೆ ಒಳ್ಳೇದ್ ಮಾಡಬೇಕು. ತಲೆ ಬಿಗಿಸ್ಕೊಂಡು ಸುಮ್ಮನೆ ಬಿಡಬೇಕು, ಹೋಗ್ಬಿಟ್ಟು ಅಲ್ಲಿ ಟಿಪಿ ಊದ ಕೆಲಸ ಮಾಡಬಾರ್ದು. ನಾವು ಸೀನಿಯರ್ಸ್ ಹೋಗ್ಬಿಟ್ಟು ಅಣ್ಣ ಹಿಂಗಿದೆ ಅಣ್ಣ ಹಿಂಗಿದೆ ಅಂತ ಕೇಳ್ಕೊಂಡ್ರಿ. ಯಾವತ್ತು ನಮ್ ಸೀನಿಯರ್ ಸಪೋರ್ಟ್ ಮಾಡಿದಾರೆ. ಪಾಪ ಸುದೀಪ್ ಸರ್ಗೂ ಮನೆ ಹೋಗಿ ಕೇಳಿದೆ, ಹಿಂಗಿದೆ ಸರ್ ಹಿಂಗಿದೆ ಬರ್ಬೇಕಣ್ಣ ಅಂತ. ಖಂಡಿತ ಅಲ್ಲಿ ಬಿ ದೇರ್ ಫಾರ್ ಇಶ್ಯೂಸ್, ಏನ್ ಬೇಕು ನಿಂಗೆ ಮಾಡು ಅಂತ ಹೇಳ್ತಾರೆ. ಸೊ ಇದಕ್ಕೆ ಏನ್ ಖುಷಿ ಇದೆ ಸರ್. ಇವಾಗ ನಾವ್ ಯಾವಾಗ ನಂಬದೇನಂದ್ರೆ, ಇವಾಗ ನಮ್ಮ ಸೀನಿಯರ್ಸ್ಗೆ ಅವ್ರ ಸೀನಿಯರ್ ಸಪೋರ್ಟ್ ಮಾಡಿದಾರೆ ಸರ್. ಎಕ್ಸಾಕ್ಟ್ಲಿ. ಅಂಬರೀಷ್ ಅಣ್ಣ ಮಾಡಿದಾರೆ, ವಿಷ್ಣು ಸರ್ ಮಾಡಿದಾರೆ, ಅಣ್ಣವ್ರು ಮಾಡಿದಾರೆ, ಎಲ್ಲ ಸಪೋರ್ಟ್ ಮಾಡಿದಾರೆ. ನಮ್ ಸೀನಿಯರ್ಸ್ಗೆ ಅವ್ರ ಸೀನಿಯರ್ ಸಪೋರ್ಟ್ ಮಾಡಿದಾರೆ. ಸೊ ಅವರು ನೆಕ್ಸ್ಟ್ ಬರೋ ಜೂನಿಯರ್ಸ್ ಅವ್ರು ಮಾಡ್ಲೇಬೇಕು ಸರ್. ಅದು ಅವ್ರ ಡ್ಯೂಟಿ ಕೂಡ. ಆಸ್ ಅ ಸೀನಿಯರ್ ಇಟ್ಸ್ ದೇರ್ ಡ್ಯೂಟಿ. ನಾವು ಪ್ರೀತಿಯಿಂದ ಹೋಗಿ ಕೇಳೋದು ಅದು, ಆಮೇಲೆ ಅವ್ರು ಮಾಡೋದು ಅವ್ರ ಅಭಿಮಾನ ಪ್ರೀತಿ ಅದು ಬೇರೆ. ನಾವು ಒಳ್ಳೆ ಹುಡುಗ ಅಂತ ನಾವು ಮಾಡ್ತಾರೆ ಏನೋ ಮಾಡ್ತಾರೆ.
ಬಟ್ ಸೀನಿಯರ್ಸ್ ನಮ್ ಜೂನಿಯರ್ಸ್ ಮಾಡಿದ್ರೆ ನಮ್ ಚಿಕ್ಕ ಹುಡುಗರಿಗೆ ನೀವು ದಾರಿದೀಪ ಆಗ್ಬೇಕು, ಮಾಡ್ಕೊಡ್ಬೇಕು. ಎಕ್ಸಾಕ್ಟ್ಲಿ. ಸೊ ಖುಷಿ ಆಗುತ್ತೆ ನಮ್ ಸೀನಿಯರ್ಸ್ ಹೋಗಿ ಕೇಳಿದಾಗ. ಆಮೇಲೆ ಹೋಗಿ ಕೇಳಿ ತಪ್ಪೇನೆ ಸರ್, ದೊಡ್ಡವ್ರ ಹತ್ರ ಪ್ರೀತಿಯಿಂದ ಕೇಳ್ಬೇಕು ಸರ್. ಅಣ್ಣ ನಂಗೆ ಬೇಕು ಅಂತ ಕೇಳಿದ್ರೆ ಯಾರು ಮಾಡ್ತಾರೆ ಸರ್, ಪ್ರೀತಿಯಿಂದ ಕೇಳೋ ತಪ್ಪೇನೆ ಸರ್, ಪ್ರೀತಿಯಿಂದ ಕೇಳೋಣ ಫಸ್ಟ್ ಸರ್. ಓಕೆ. ಅಂಡ್ ನೀವು ಬೀಂಗ್ ಪ್ರೊಡ್ಯೂಸರ್ ಸನ್ಸ್ ಅಂದ್ರೆ ಲೈಕ್ ತಂದೆಯವರು 20-30 ವರ್ಷದಿಂದ ಇಂಡಸ್ಟ್ರಿನಲ್ಲೇನೆ ಇದ್ದಾರೆ. ಸೊ ಯಾವತ್ತಾದ್ರೂ ನಿಮಗೆ ಆ ಒಂದು ನೆಪೋ ಕಿಡ್ ಅನ್ನೋಂತ ಒಂದು ಟೈಟಲ್ ಏನಾದ್ರು ಸಿಕ್ಕಿದೆಯಾ, ಅಥವಾ ಅದ್ರ ಬಗ್ಗೆ ಏನಾದ್ರು ಕಹಿ ಘಟನೆಗಳೇನಾದ್ರು ಇದೆಯಾ ನಿಮಗೆ? ನೆಪೋ ಕಿಡ್ ಅಂತೆಲ್ಲ ತಿಳಿದೇ ಇರೋರು, ಸಿನಿಮಾ ನೋಡದೇ ಇರೋರು ಸುಮ್ನೆ ಕಮೆಂಟ್ ಮಾಡ್ತಾರೆ ಅವ್ನಿಗೇನಪ್ಪ ಅವರಪ್ಪ ಅಂತ. ಬಟ್ ಐ ಥಿಂಕ್ ನನ್ನ ಇದ್ದಿದ್ರೆ ಐ ಥಿಂಕ್ ನನಗೆ ಏನ್ ಅನ್ಸುತ್ತೆ ಅಂದ್ರೆ ಫಸ್ಟ್ ಮೂವಿ ಅವರ ಪ್ರೊಡಕ್ಷನ್ ಅಲ್ಲಿ, ಅವ್ರದ ಪ್ರೊಡಕ್ಷನ್ ಅಲ್ಲಿ ಮಾಡ್ಬೋದಾಗಿತ್ತು, ಸೆಕೆಂಡ್ ಮೂವಿನೂ ಮಾಡ್ಬೋದಾಗಿತ್ತಲ್ಲ, ಯಾಕೆ ಥರ್ಡ್ ಮೂವಿನ ಸೆಲೆಕ್ಟ್ ಮಾಡ್ಕೊಂಡ್ರು ಅನ್ನೋದು ಇದ್ದೇ ಇರುತ್ತೆ. ಫಸ್ಟ್ ಮೂವಿ ಆಕ್ಚುಲಿ ಲಕ್ಕಿ ಎನಫ್ ರಮೇಶ್ ರೆಡ್ಡಿ ಅವ್ರಿಗೆ ನಾನು ನಿಜವಾಗಿ ಪ್ರೊಡ್ಯೂಸರ್ ಥ್ಯಾಂಕ್ ಹೇಳ್ಬೇಕು, ಅವ್ರು ನಂಗೆ ಚಾನ್ಸ್ ಕೊಟ್ಟಿದ್ದಕ್ಕೆ. ಆಕ್ಚುಲಿ ಇಮ್ರಾನ್ ಕಡೆಯಿಂದ ಆಗಿತ್ತು ಅದನ್ನ, ಇಮ್ರಾನ್ ಸರ್ದಾರಿ ಅವ್ರ ಕಡೆಯಿಂದ ಮಾಡ್ಕೊಟ್ಟಿದ್ವಪ್ಪ ಅದು. ಥ್ಯಾಂಕ್ ಯು ಫಾರ್ ದಟ್ ಸರ್. ಐ ಥಿಂಕ್ ನನ್ನ ವಿಷಯದಲ್ಲಿ ಅದು ಸ್ವಲ್ಪ ಕಡಿಮೆ ಅಂತ ಅನ್ಸುತ್ತೆ. ಆದ್ರೆ ನನ್ನ ವಿಷಯದಲ್ಲಿ ಎಲ್ಲೋ ಅಂದ್ರೆ ಇವಾಗ ಏನೇ ಕೆಲಸ ಮಾಡಿದ್ರು ಕಾಲು ಇಳಿಯಕ್ಕೆ ಕೆಟ್ಟದಾಗ ಹೇಳಕ್ ಒಂದಷ್ಟು ಜನ ಇದ್ದೇ ಇರ್ತಾರೆ. ಅದು ನೆವರ್ ಎಂಡಿಂಗ್. ಇವತ್ತಿಗೆ ಅಪ್ಪು ಸರ್ ಬಗ್ಗೆನೂ ಹೇಳ್ತಾರೆ, ದರ್ಶನ್ ಅವ್ರ ಬಗ್ಗೆನೂ ಹೇಳ್ತಾರೆ, ಸುದೀಪ್ ಅವ್ರ ಬಗ್ಗೆನೂ ಹೇಳ್ತಾರೆ, ಯಶ್ ಅವ್ರ ಬಗ್ಗೆನೂ ಹೇಳ್ತಾರೆ, ಉಪ್ಪಿ ಸರ್ ಬಗ್ಗೆ ಎಲ್ಲಾರ ಬಗ್ಗೆ ಹೇಳೋರು ಹೇಳ್ತಾರೆ. ಇಂಥ ಮಹಾನ್ ಸೀನಿಯರ್ಸ್ ಬಗ್ಗೆನೂ ಹೇಳ್ತಾರೆ. ಯಾಕೆ ನಮ್ಮ ಬಾಸ್ ಬಗ್ಗೆನೂ ಹೇಳ್ದವ್ರು ಇದ್ದಾರೆ ಎಂತೆಂತ. ಆಯ್ತಾ, ನಾನ್ ಹೇಳೋದೇನು ಅಂತ ಹೇಳಿದ್ರೆ ಅಂತದಕ್ಕೆ ನಾನು ತಲೆ ಕೆಡ್ಸ್ಕೊಳ್ಳೋದು ಸರ್. ಬಟ್ ನನ್ಗೆ ಸ್ಟಿಲ್ ರಿಮೆಂಬರ್ ಲಾಟ್ ಆಫ್ ಪೀಪಲ್ ಸೆಡ್, ಇಲ್ಲ ನೀವು ನಿಜವಾಗ್ಲೂ ಕೆಲ್ಸಕ್ಕೆ ಕೊಡೋ ಪ್ರಾಮುಖ್ಯತೆ, ಕೆಲ್ಸಕ್ಕೆ ಕೊಡೋ ನಿಯತ್ತು ಜನಕ್ಕೆ ಗೊತ್ತು, ಒಂದಷ್ಟು ಜನಕ್ಕೆ. ಸೊ ನನ್ಗೆ ನೆಪೋ ಕಿಡ್ ಅಂತ ನನ್ಗೆ ಯಾರು ಆತರ ಅಷ್ಟು ಆ ಲೆವೆಲ್ ನನ್ಗೆ ಯಾರು ಹೇಳಿಲ್ಲ ಸರ್. ಒಂದು 10% ಸುಮ್ಮನೆ ಹೇಳೋರು ಇರ್ತಾರೆ, ಹೇಳೋರು ಹೇಳಿ ಸರ್, ನಾನು ಕೆಲಸ ಮಾಡ್ತಾ ಮಾತಾಡ್ತೀನಿ. ಓನ್ಲಿ ಆನ್ಸರ್ ಟು ಮೈ ವರ್ಕ್. ನನ್ನ ಟ್ರೈಲರ್ ಇಸ್ ದ ಬೆಸ್ಟ್ ಎಕ್ಸಾಂಪಲ್ ಅಷ್ಟೇ. ಎಕ್ಸಾಕ್ಟ್ಲಿ, ಬಿಕಾಸ್ ಟ್ರೈಲರ್ ಕಟ್ ಅಲ್ಲಿ ಇವರ ಒಂದು ಪಾತ್ರ ಬಹು ಮುಖ್ಯವಾಗಿದೆ ಅಂತ ಕೇಳಿದಕ್ಕೆ ಬಹಳ ಖುಷಿ ಆಯ್ತು. ಅಂಡ್ ತಂದೆಯವ್ರಿಗೋಸ್ಕರ ಒಂದು ಬರ್ಡೇ ಗಿಫ್ಟ್ ಕೊಟ್ಟಿದ್ರ ಅಂತ ಹೇಳಿದ್ರೆ ಇನ್ನೂ ಖುಷಿ ಆಯ್ತು. ಇಲ್ಲ, ಆಕ್ಚುಲಿ ತಂದೆಯವ್ರಿಗೆ ನಾನು ಏನೋ ಬೇರೆ ಮಾಡೋಕೆ ತುಂಬಾ ಆಸೆ ಇತ್ತು. ಒಂದು ದೊಡ್ಡ ಪಾರ್ಟಿ ಮಾಡಿ ಇಂಡಸ್ಟ್ರಿನೆಲ್ಲ ಕರೆಯೋಣ, ಎಲ್ಲರಿಗೂ ಒಂದು ಬರ್ಡೇ ದೊಡ್ಡ ಗಿಫ್ಟ್ ಕೊಡೋಣ, ಒಂದು ಎಲ್ಲ ಇಂಡಸ್ಟ್ರಿ ನಮ್ ಬ್ಯಾನರ್ ಅಲ್ಲಿ ಕೆಲಸ ಯಾರ್ಯಾರು ಮಾಡಿದೀವಿ ಒಟ್ಟಿಗೆ, ಹಾಗೂ ಎಲ್ಲ ಸ್ನೇಹಿತರಿಗೆಲ್ಲ ಕರೆದಿ ಒಂದು ದೊಡ್ಡ ಪಾರ್ಟಿ ಕೊಡೋಣ ಅನ್ಕೊಂಡೆ. ಬಟ್ ನನ್ನ ಹತ್ರ ಕಾಸು ಇರ್ಲಿಲ್ಲ ಸರ್. ಅಂದ್ರೆ ಎಲ್ಲರೂ ಹೇಳೋದು ಏನಪ್ಪ ಮಂಜು ಸರ್ ಮಗ ಕಾಸಿಲ್ಲ ಅಂತ. ನಾವು ಅಪ್ಪನ ತಾನು ಇವತ್ತು ಕಾಸು ಇಸ್ಕೊಳ್ಳೋದು ಸರ್. 1.5 ವರ್ಷ ಆಯ್ತು. ಶರ್ಟ್ ಹಾಕಿದ್ದೀನಿ ಅಂದ್ರೆ ಪ್ಯಾಂಟ್ ಹಾಕಿದ್ರೆ ಸ್ವಂತ ನನ್ನ ಕಾಸೇ ಇದೆ. ಇಟ್ಸ್ ಅ ಟ್ರೂತ್. ನಾನು ಲಾಸ್ಟ್ ಯಾವ್ದೋ ಒಂದು ಸಿನಿಮಾ ಮಾಡಕ್ಕಿತ್ತು. ಲಾಸ್ಟ್ ಸಿನಿಮಾ ಮಾಡೋದು ಒಪ್ಕೊಂಡಿದ್ದಾಗ ನನಗೆ ಒಂದಷ್ಟು ಪ್ರೊಡಕ್ಷನ್ ಕಡೆಯಿಂದ ತುಂಬಾ ರಾಂಗ್ ಕಮಿಟ್ಮೆಂಟ್ಸ್ ಮಾಡ್ಬಿಟ್ರು. ಸೊ ಅಲ್ಲಿಗೋಸ್ಕರ ನನಗೆ ಐ ಕುಡಂಟ್ ಡೂ ಎನಿಥಿಂಗ್. ನನಗೆ ಬರ್ಬೇಕಾದ್ರೆ ಅದು ಬಂದಿಲ್ಲ. ಸೊ ಆಸ್ ಎ ಮಗ ಆಗಿ ನನ್ನ ತಂದೆ ಬರ್ಡೇಗೆ ಏನ್ ಕೊಡೋದು ಮ್ಯಾಕ್ಸಿಮಮ್ ಅಂದ್ರೆ ನನ್ನ ಹತ್ರ ಇದ್ದಿದ್ ಕೊನೆಗೆ ಒಂದೇ, ನಾನು ನಂಬಿದ್ ಸರಸ್ವತಿ, ನನ್ನ ಸಿನಿಮಾ. ಸೊ ಸರಸ್ವತಿ ಇಟ್ಕೊಂಡು ಸರಸ್ವತಿನ ಹೇಗಾರು ತೋರಿಸ್ಬೋದು ಅಂದ್ಬಿಟ್ಟು ಒಂದು ವಿಷ್ಣು ಟ್ರೈಲರ್ ಕಟ್ ಮಾಡಿ ಸುದೀಪ್ ಸರ್ ಹತ್ರ ಕೇಳಿದೆ, ಅಣ್ಣ ಹಿಂಗ್ ಬಂದೆ ಚೆನ್ನಾಗಿರುತ್ತೆ, ನನ್ನ ತಂದೆ ಬರ್ಡೇ ಇದೆ ಅಂತ. ಏನಾದ್ರೆ ಖುಷಿ ಅಂತ ಹೇಳಿದ್ರು ಸರ್. ಎಷ್ಟೊಂದ್ ಜನಕ್ಕೆ ತುಂಬಾ ಸತಿ ನಮ್ ತಂದೆ ನಿಂತಿರ್ತಾರೆ. ಬಟ್ ಬೇಕು ಅಂದಾಗ ಸಡನ್ ಆಗಿ ನಿಲ್ಲ ಅಂತ ವ್ಯಕ್ತಿಗಳು ಬೇಕಾಗತ್ತೆ. ಅಗ್ರಿ ಮೈ ಪಾಯಿಂಟ್ ಅಲ್ವಾ? ಇವಾಗ ಸರ್ ಒಂದ್ ಥಿಂಗ್ ಏನಂತ ಹೇಳಿದ್ರೆ, ಲೈಫ್ ಅಲ್ಲಿ ಯಾರಿಲ್ಲ ಅಂದ್ರೂ ಬದುಕೋದು, ಯಾರಿದ್ರು ಬದುಕೋದು ಸರ್. ಡಿಸೈಡ್ ಆಗ್ಬಿಡಕ್ ಮೈಂಡ್ ಅಲ್ಲಿ. ಯಾರಿಲ್ಲ ಅಂದ್ರೂ ಬದುಕ್ತಾನೆ ಸರ್, ಯಾರು ಬದುಕ್ತಾನೆ. ಅವರಿಂದ ಅಂತ ಯಾರಿಲ್ಲ. ಬಟ್ ಕೆಲವು ಸಂದರ್ಭಗಳಲ್ಲಿ ಕೆಲವರು ಬಂದು ನಮ್ಮವರು ಅಂತ ಕೇಳಿದ ತಕ್ಷಣ ನಿಂತಾಗ ಅವ್ರ ಮೇಲಿರೋ ಒಂದು ಗೌರವನೇ ಹೆಚ್ಚಾಗುತ್ತೆ. ಸೊ ಸುದೀಪ್ ಸರ್ಗೆ ಬಾಲ್ತಿಯವಾಗ ಬಂದು ಹೇಳ್ದೆ, ಅಮ್ಮ ಹಿಂಗೆ ಸರ್ ಹಿಂಗೆ ಡ್ಯಾಡಿ ಬರ್ಡೇ ಇದೆ, ಹಾಗೂ ಟ್ರೈಲರ್ ಲಾಂಚ್ ಮಾಡಕ್ ಅನ್ಕೊಂಡಿದ್ವಿ, ಪ್ಲೀಸ್ ಬಂದ್ರೆ ಚೆನ್ನಾಗಿರುತ್ತೆ ಅಂತ. ಒಂದ್ ಮಾತು ಯೋಚನೆ ಮಾಡಿದ್ರೆ ಬಂದ್ರು. ಸೊ ಥ್ಯಾಂಕ್ ಯು ಅಂಡ್ ಗ್ರೇಟ್ಫುಲ್ ಟು ದೇಮ್ ಅಷ್ಟೇ ಸರ್. ನಿನ್ ಕೈ ಮುಗ್ದಿ ಪ್ರೀತಿಯಿಂದ ನಮಸ್ಕಾರ ಮತ್ತೆ ನನ್ನ ಗ್ರೇಟ್ಫುಲ್ನೆಸ್ ಬಿಟ್ಟರೆ ಬೇರೆ ಏನು ಕೊಡಕ್ ನನ್ಗೆ ಸಾಧ್ಯ. ವೆರಿ ನೈಸ್ ಸರ್, ವೆರಿ ನೈಸ್. ಅಂಡ್ ಶ್ರೇಯಸ್ ಅವರ ಸ್ಟ್ರೆಂತ್ ಏನು? ಆಕ್ಷನ್. ಶ್ರೇಯಸ್ ಅವರ ವೀಕ್ನೆಸ್ ಏನು? ವೀಕ್ನೆಸ್ ಸ್ವಲ್ಪ ಫಾಸ್ಟ್ ಆಗಿ ಮಾತಾಡ್ತೀನಿ ಒಂಚೂರು, ಅದೊಂದು ನನ್ನ ವೀಕ್ನೆಸ್. ಡಬ್ಬಿಂಗ್ ಅಲ್ಲಿ ಒದ್ದಾಡ್ತೀನಿ. ಓಕೆ. ಅಂಡ್ ಈ ಹೀರೋಗಳ ಅಥವಾ ಈ ಪರ್ಸನಾಲಿಟಿಯಲ್ಲಿ ನಮ್ಮ ಇಂಡಸ್ಟ್ರಿಯಲ್ಲಿ ಇರುವಂತವ್ರನ್ನ ಅವ್ರ ಹತ್ರದಿಂದ ಏನಾದ್ರು ಕದಿತೀರಾ ಅಂತ ಹೇಳಿದ್ರೆ ಏನನ್ನ ಕದಿತೀರಾ ಅಂತ ನೀವು ಹೇಳ್ಬೇಕಾಗತ್ತೆ. ಸೊ ಫಸ್ಟ್ ವಿಲ್ ಸ್ಟಾರ್ಟ್ ವಿತ್ ಸುದೀಪ್ ಸರ್. ಸ್ಟೈಲ್. ಓಕೆ. ಸ್ಟೈಲ್ ವಾಯ್ಸ್. ದರ್ಶನ್ ಸರ್. ಮಾಸ್ ವಾಕ್. ನಮ್ಮ ದಾದಾ ವಿಷ್ಣು ಸರ್. ಸಾಧ್ಯನೇ ಇಲ್ಲ ಕದಿಯಕ್ಕೆ, ಸಾಧ್ಯನೇ ಇಲ್ಲ. ನಾನು ಯಾಕಂದ್ರೆ ನಾನು ಕದಿತೀನಿ ಅಂದ್ರೆ ಅಪ್ಪ ಹೊಡೆದಾಕ್ಬಿಡ್ತಾರೆ ಮನೇಲಿ ನನಗೆ. ಅಪ್ಪ ಯಾವಾಗ್ಲೂ ಹೇಳ್ತಾರೆ, ಒಂದೇ ಒಂದು ಇಂಚು ಅವರಲ್ಲಿ ಆಗಲ್ಲ, ಸಾಧ್ಯನೇ ಇಲ್ಲ ನೀನು ಅಂತ ಹೇಳ್ತಾರೆ. ಅವ್ರು ಸರ್, ಅವ್ರು ನಮ್ಮ ಬಾಸ್, ಅವ್ರು ಒಂದ್ ಸಖತ್ ಇಷ್ಟ ಆಗತ್ತೆ ಅವ್ರ ಕಣ್ಣಲ್ಲಿ, ಎಷ್ಟು ನೋಡಿದ್ರೆ ಸಾಕು. ಅದೇ ನನ್ಗೆ ಇದು. ಅವರಲ್ಲಿ ಏನು ಕದಿಯಕ್ ಸಾಧ್ಯ ಇಲ್ಲ. ಅವ್ರು ನೋಡಿ ಅಷ್ಟೇ ಇನ್ಸ್ಪಿರೇಷನ್, ಸಾಧ್ಯನೇ ಇಲ್ಲ. ಅಂಡ್ ಯಶ್ ಅವರು. Sure, I think his vision to do proper cinemas, like what audience pulse on, like. Okay. And Shivana ಅವರು. ಶಿವಣ್ಣ ಅವರು ಎನರ್ಜಿ,
ಮೈ ಗಾಡ್. ಒಂದು ಲಾಸ್ಟ್ ಒಂದು ಈವೆಂಟ್ ಅಲ್ಲಿ ಶಿವಣ್ಣ ಅವರು ಡ್ಯಾನ್ಸ್ ಮಾಡ್ತಾರೆ. ಒಂದು ಈವೆಂಟ್ ನಾನು ಅಲ್ಲೇ ಇದ್ದೆ. ನಾನು ಸೈಡ್ ಹೋಗ್ಬಿಟ್ಟೆ ಸುಮ್ಮನೆ ಸೈಲೆಂಟ್ ಆಗಿ. ಏನ್ ಡ್ಯಾನ್ಸ್ ಮಾಡ್ತಾರೆ ಶಿವಣ್ಣ, 60 ವರ್ಷ ಶಿವಣ್ಣ ಹಂಗೆ ಹಿಂಗೆ ಎಗ್ರಿ ಕುಣಿತಾರೆ. ನಾವು 2 ಸತಿ ಯೋಚನೆ ಮಾಡ್ತೀವಿ. ಎನರ್ಜಿ. ಓಕೆ. ಅಂಡ್ ಅಪ್ಪು ಸರ್ ಡ್ಯಾನ್ಸ್ ಅಲ್ಲೇ ಇದ್ದಾರೆ. ಡ್ಯಾನ್ಸ್ ಎಲ್ಲೆಲ್ಲಿದ್ದಾರೆ ಡ್ಯಾನ್ಸ್ ಆಕ್ಷನ್. ಓಕೆ. ಅಂಡ್ ಕೆ ಮಂಜು ಅವರು ಡೇರಿಂಗ್ ಅಂಡ್ ಡ್ಯಾಶಿಂಗ್. ಹೌದು. ಗಂಡುಗುಲಿ ಕೆ ಮಂಜು ಅಂತ ಹೇಳ್ತಾರಲ್ಲ, ಏನಕ್ಕೆ ಅಂತ ನನಗೆ ಗೊತ್ತಿದೆ ಏನಕ್ಕೆ ಹೇಳಿದ್ರು ಅಂತ. ಹೌದು. ಯಾಕಂದ್ರೆ ಒಂದು ಟೈಮಲ್ಲಿ ನಂಗೆ ಇನ್ನ ನಾಪ್ಕಿದೆ, ವಿಷ್ಣು ಸರ್ ಹೇಳ್ತಾರೆ ಅನ್ಸುತ್ತೆ, ನಿಮ್ಮ ಅಪ್ಪ ಬಂದ ಆರಾಮಾಗಿತ್ತೇನಪ್ಪ, ಅಪ್ಪ ಎಲ್ಲ ನೋಡ್ಕೊತ ನೀಟಾಗೆ ಅಂತ ಹೇಳ್ತಾರೆ. ಓಕೆ. ಅಂಕಲ್ ಹೇಳಾದ್ಮೇಲೆ ಇನ್ನೇನ್ ಮುಗೀತು. ಡೇರಿಂಗ್ ಅಂಡ್ ಡ್ಯಾಶಿಂಗ್ ರಿಯಾಲಿಟಿಲಿ ಬದುಕೋ ಮನುಷ್ಯ. ಏನೇ ಆದ್ರೂ ಶುಗರ್ ಕೊಟ್ ಮಾಡಲ್ಲ, ಫೇಕ್ ಮಾಡಲ್ಲ, ಇರೋದನ್ನ ನೇರವಾಗಿ ಭಯ ಬೀಳಲ್ಲ ಯಾರಿಗೂ. ಐ ಥಿಂಕ್ ದಟ್ ಶುಡ್ ಬಿ ಎವ್ರಿ ಮ್ಯಾನ್ಸ್ ಥಿಂಗ್ ಅನ್ಸುತ್ತೆ. ಭಯ ಬೀಳ್ದರೆ ಫೇಕ್ ಮಾಡಿದ್ರೆ ನಿಜ ಹೇಳ್ಬೇಕು ಅನ್ಸುತ್ತೆ. ಓಕೆ. ದುನಿಯಾ ವಿಜಯ್ ಅವರು ಇಸ್ ಡೆಡಿಕೇಶನ್, ರಿಯಲಿ ಲೈಕ್ ಇಸ್ ಡೆಡಿಕೇಶನ್. ಯಾಕಂದ್ರೆ ಏನು ಹೇಳಿ, ಸಿನಿಮಾದಲ್ಲಿ ಸೈಡ್ ರೋಲ್ ಮಾಡ್ಕೊಂಡ್ ಬಂದವರು, ಫೈಟರ್ ಆಗಿ ಎಲ್ಲ ಮಾಡಿದವರು. ಏನ್ ಇವತ್ತಿಗೆ ಒಂದು ಸ್ಟಾರ್ ಆಗಿ ಒಂದು ಡೈರೆಕ್ಟರ್ ಆಗ್ತಾರೆ ಒಂದು ಸುಲಭ ಕೆಲಸನ. ಯಾಕಂದ್ರೆ ಎಲ್ಲ ಮುಂಚೆ ನಾವುಗಳು ಒಂದ್ ಇವಾಗ 6 ವರ್ಷ ಆಯ್ತು ಇಂಡಸ್ಟ್ರಿ ಬಂದು 2 ಸಿನಿಮಾ ಮಾಡಿದ್ದು. ಸೊ ಸ್ಟ್ರಗಲ್ ಅಂತ ಗೊತ್ತಾಗುತ್ತೆ. ಯಾವತ್ತೊಬ್ಬ ಮನುಷ್ಯ ಕಷ್ಟಪಟ್ಟಾಗ ಇನ್ನೊಬ್ಬ ಮನುಷ್ಯ ಕಷ್ಟದ ಬೆಲೆ ಅರ್ಥಾಗತ್ತೆ. ಸುಮ್ನೆ ಕಷ್ಟಪಟ್ಟೇನೆ ಅಂತ ಹೇಳೋದು ಬೇರೆ. ನಿನ್ಗೆ ಒಂದ್ ಸ್ವಲ್ಪ ಗೊತ್ತಾಗತ್ತಲ್ಲ ಎಫೆಕ್ಟ್ ಏನು ಅಂತ, ಎಷ್ಟು ಪ್ರೆಷರ್ ಇದೆ ಅಂತ. ಅವಾಗ ಎಲ್ಲರ ಮೇಲೆ ಅತಿಯಾದ ಗೌರವ ಜಾಸ್ತಿ ಆಗ್ಬಿಡುತ್ತೆ. ಏನಕ್ಕೆ ಎಲ್ಲರ ಮೇಲೆ ಸೀನಿಯರ್ಸ್ ಮಿಸ್ಟ್ ಗೌರವ ಅಂದ್ರೆ ಎಲ್ಲ ಅನ್ಕೋದ್ ಸುಮ್ನೆ ಹೇಳ್ತಾನೆ ಇಮೇಜ್ ಇದ್ ಮಾಡಕ್ಕೆ ಅಂತ. ಸುಮ್ನೆ ಹೇಳಂಗಿದ್ರೆ ಎಲ್ಲಾರ ಸಿನಿಮಾಗಳ ಜೊತೆ ಇರೋ ಸಿನಿಮಾಗಳೆಲ್ಲ ಓಡ್ಬಿಡಕ್ಕಿತ್ತು. ನಾಟ್ ದಟ್ ವೇ. ಯಾಕಂದ್ರೆ ಇವಾಗ ಒಂದು ಸ್ಟ್ರಗಲ್ ಗೊತ್ತಾಗಿದಲ್ಲ, ಅವಾಗ ಗೊತ್ತು ಈ ಅಪ್ಪ ನಾವೆಲ್ಲಾ ಚೆನ್ನಾಗಿದ್ದೆ, ಊಟ ತಿಂಡಿ ಇದ್ದೆ, ಈ ತರ ನಮ್ಗೆ ಹೆಂಗ್ ಅನ್ಸುತ್ತೆ ಅಂದ್ರೆ ಏನು ಇಲ್ದ್ರೆ ಎಷ್ಟು ಕಷ್ಟಪಟ್ಟು ಬಂದವರಲ್ಲ. ಅದಕ್ಕೆ ಸ್ಟ್ರಗಲ್ಸ್ ಹ್ಯಾಟ್ಸ್ ಆಫ್. ಓಕೆ. ಸೊ ನಿಮ್ಮ ಬಗ್ಗೆ ಜನರಿಗೆ ಇರುವಂತ ಒಂದು ಮಿತ್ ಅಥವಾ ಏನಾದ್ರು ಒಂದು ರೂಮರ್ ಅಂತ ಕೇಳಿದ್ರೆ ಯಾವ್ದು ಜಾಸ್ತಿ ಕೇಳ್ಪಟ್ಟಿದ್ರೆ ನೀವು? ಪ್ರೊಡ್ಯೂಸರ್ ಮಗ ಅವನ ಹತ್ರ ಬೇಜಾನ್ ಕಾಸಿದೆ, ಅವನ ಅಪ್ಪನ ಕಾಸು ಇಸ್ಕೋತಾನೆ ಅಂತ. ಅಮ್ಮನೇ ಇಸ್ಕೊಳಲ್ಲ. ಓಕೆ. ಒಂದು ರೂಮರ್ ಅದು ನಿಜ ಆಗ್ಬೇಕು ಅಂತ ಅನ್ಕೊಂಡೋದಾದ್ರೆ, ನಿಮ್ಮ ಬಗ್ಗೆ ಒಂದು ರೂಮರ್ ಏನೋ ಒಂದು ಹಬ್ಬಿರತ್ತೆ, ಅದು ನಿಜ ಆಗ್ಬೇಕು ಅಂತ ಅನ್ಕೊಳ್ಳೋದಾದ್ರೆ? ಆತರ ಅದು ಇಲ್ಲ ಸರ್. ಆತರ ನನ್ನ ಬಗ್ಗೆ ಏನಿಲ್ಲ ಅದನ್ನ ಅನ್ಕೊಂಡಿರ್ತಾರೆ. ಇಲ್ದೇ ಇರೋದನ್ನ ನಾನು ನಿಜ ಆಗಕ್ಕೆ ನಾನು ಯೋಚನೆ ಮಾಡಲ್ಲ. ನಿಜ ಆಗ್ಬೇಕು ಅಂತ ನಾನು ಯೋಚನೆ ಮಾಡೋದು ಒಂದ್ಸಲ. ಅಂದ್ರೆ ಒಳ್ಳೇದೇನೇ ಇದ್ರೆ ನಾನು ಯೋಚನೆ ಮಾಡ್ತೀನಿ. ಅಂದ್ರೆ ನನ್ಗೆ ಒಂದ್ಸದೇನಂದ್ರೆ ಕೆಲ್ಸಕ್ಕೆ ಉಪಯೋಗ ಅಂತಂದು ಏನಿದ್ರು ನಿಜ ಆಗ್ಬೇಕು. ಉಪಯೋಗ ಆಗದೆ ಇರೋಂಥದ್ದು ಶೋಕಿ ಗೀಕಿ ಅದೆಲ್ಲ ಬೇಡ ಸರ್. ಜನರಿಗೆ ನಾನು ಕೇಳೋದು ಒಂದೇನಂದ್ರೆ, ಜನರು ನನ್ನ ಇಷ್ಟಪಡೋದಕ್ಕೆ ನಮ್ ಕೆಲ್ಸಕ್ಕೋಸ್ಕರ ಸರ್. ನಾನು ಏನ್ ಬಟ್ಟೆ ಹಾಕೋತೀನಿ, ನಾನು ಯಾಕೆ ಕಾರಲ್ಲಿ ಓಡಾಡ್ತೀನಿ ಅದು ಬೇಕಾಗಿಲ್ಲ ಸರ್. ಜನಕ್ಕೆ ನೆಸೆಸರಿ ಇಲ್ಲ, ನಾನು ತೋರಿಸೋದು ಇಲ್ಲ, ನಾನು ಹೇಳಕ್ಕೂ ಹೋಗಲ್ಲ. ಐ ಸ್ಟ್ರಾಂಗ್ಲಿ ಬಿಲೀವ್ ಪೀಪಲ್ ವಿಲ್ ಬಿ ಎಂಟರ್ಟೈನ್ ಬಿಕಾಸ್ ವಿ ಆರ್ ಆಕ್ಟರ್ಸ್. ನಾವು ಒಳ್ಳೆ ಕೆಲಸ ಮಾಡಿ ಮಾತ್ರ ಅವ್ರನ್ನ ಎಂಟರ್ಟೈನ್ ಮಾಡಬೇಕು. ಅಷ್ಟೇ ನಾನು ಜನಕ್ಕೆ ತೋರಿಸ್ಬೇಕು. ನಾನು ಏನ್ ಬಟ್ಟೆ ಹಾಕ್ತೀನಿ, ಏನ್ ಪರ್ಫ್ಯೂಮ್ ಹಾಕ್ತೀನಿ ಅದು ಜನಕ್ಕೆ ಬೇಕಾಗಿಲ್ಲ. ಅದನ್ನ ಹೇಳೋದು ನೆಸೆಸಿಟಿ ಇಲ್ಲ. ಒಳ್ಳೇದು ಹೇಳ್ಬೇಕು ಜನಕ್ಕೆ, ಶೋಕಿ ಹೇಳ್ಕೊಡ್ಬಾರ್ದು. ಹೌದು. ವೆರಿ ನೈಸ್ ಸರ್. ಅಂಡ್ ನಿಮಗೆ ಈ ಒಂದು ಮೂವಿನಲ್ಲಿ ಇರೋ ಒಂದು ಪ್ರೀತಿ ಅಂದ್ರೆ ಲವ್ ಬಗ್ಗೆ ಇರುವಂತ ಒಂದು ಮೂವಿ ಆಗಿರೋದ್ರಿಂದ ಈ ಒಂದು ಪ್ರಶ್ನೆ. ಸೊ ನೀವು ಸಿಂಗಲ್ ಕಮಿಟೆಡ್? ಸಿಂಗಲ್ ಸರ್, ವೆರಿ ಸಿಂಗಲ್. ಓಕೆ. ಸೊ ನಿಮ್ಮ ಜೀವನದಲ್ಲಿ ಹುಡುಗಿ ಬರ್ತಾಳೆ ಅಂತ ಕೇಳಿದ್ರೆ ಹೇಗಿರ್ಬೇಕು ಅಂತ ನೀವು ಅನ್ಕೊಂಡಿದ್ದೀರಿ? ಸರ್ ವಿತ್ ಆಲ್ ಡ್ಯೂ ರೆಸ್ಪೆಕ್ಟ್ ಟು ಹುಡುಗಿರು ಭಯ ಆಗುತ್ತೆ ಸರ್. ಇವತ್ತಿಗೆ ನಾನು ಇವಾಗ ರಿಲೀಸ್ ಆದ್ಮೇಲೆ ನಾಯಿ ತಗೋತೀನಿ. ನಮ್ಮ ಅಮ್ಮ ಹೇಳ್ತಾರೆ ಮದುವೆ ಬಿಡು ಅಂತ. ನಂಗೆ ಮದುವೆ ಭಯ ಆಗುತ್ತೆ ನನಗೂ. ಐ ವಾಂಟ್ ಟು ಫೀಲ್ ಲವ್ಡ್ ಅಂದ್ರೆ ಬರೀ ಹುಡುಗಿಯಿಂದ ಅಂತಲ್ಲ, ಫ್ರೆಂಡ್ಸ್ ಮಧ್ಯೆ ಆಗ್ಬೋದು, ತಂದೆ ತಾಯಿ ಆಗ್ಬೋದು, ಬೇರೆಯವರೆಲ್ಲ ಇರ್ಬೋದು. ಏನಕ್ಕೆ ನಾಯಿ ತಗೋತೀನಿ ಅಂತ ಹೇಳಿದೆ ಅಂದ್ರೆ, ಇವಾಗ ಜೊತೆಲಿ ತುಂಬಾ ಜನ ಫ್ರೆಂಡ್ಸ್ ಅನ್ಕೊಂಡು ಓಡಾಡ್ತೀವಿ. ಅದು ಏನಾಗುತ್ತೆ, ಆಕ್ಟರ್ ಆಗಿದ್ದಾಗ ನೀವು ಒಬ್ಬ ಮಂಜು ಸರ್ ಮಗ ಆಗಿರ್ತೀರ, ಸೊಸೈಟಿಲಿ ಒಬ್ಬ ಹುಡುಗ ಆಗಿರ್ತೀರ, ಒಬ್ಬ ಹೀರೋ ಆಗಿರ್ತೀರ. ಒಬ್ಬ ಹೀರೋ ಜೊತೆ ಎಲ್ಲ ಫ್ರೆಂಡ್ಶಿಪ್ ಮಾಡಬೇಕು ಅಂತ ಅನ್ಕೋತಾರೆ. ಅರೆ ಒಬ್ಬ ಹೀರೋನು ಒಬ್ಬ ನಾರ್ಮಲ್ ಮನುಷ್ಯ ಅಂತ ಅವ್ರಿಗೆ ಅರ್ಥ ಆಗಲ್ಲ. ಅವನ್ಗೂನು ಕೋಪ ಬರುತ್ತೆ, ಬೇಜಾರಾಗತ್ತೆ, ಅವನ್ಗೂ ನೋವುಗಳಿರುತ್ತೆ. ಅದೆಲ್ಲ ಅರ್ಥ ಮಾಡ್ಕೊಳ್ಳೋದು. ಹಂಗಾರೆ ಏನಂದ್ರೆ ಯೂಸ್ ಮಾಡ್ಕೊಳಕ್ಕೆ ಟ್ರೈ ಮಾಡ್ತಾರೆ ಸರ್. ಆದ್ರೆ ಭಯ ಬಂದ್ಬಿಡುತ್ತೆ ಒಂದು ಪಾಯಿಂಟ್ ಆಫ್ ಟೈಮ್ ಮೇಲೆ. ಇವಾಗ ಕೆಲವು ಸತಿ ಎಲ್ಲಾ ಹುಡುಗಿರು ಅಂತ ಹೇಳಿದ, ಯಾಕಂದ್ರೆ ಇವತ್ತಿನ ದಿವಸಕ್ಕೆ ಏನ್ ನಡೀತಾರೆ, ಹುಡುಗಿರಾಗೋದು ಎಲ್ಲ ಆಪರ್ಚುನಿಸ್ಟ್ ಆಗ್ಬಿಟ್ಟಿದ್ದಾರೆ. ಅಂದ್ರೆ ಅವನತ್ರ ಎಷ್ಟು ಕಾಸಿದೆ, ಇವತ್ತೇನಿದೆ, ಇನ್ನು ಸೆಟ್ ಆಗ್ತಾನ. ಆದ್ರೆ ವ್ಯಕ್ತಿತ್ವ ಪ್ರೀತಿ ಆಗ್ಬೇಕಲ್ವಾ? ಕಾಸು ಆಯ್ತು, ಕಾಸಿದೆ ಹೋಯ್ತು, ನಾಳೆ ಸಹ ಕಾಸು ಹೊಟ್ಟೋಯ್ತು ಅನ್ಕೊಳ್ಳೋಣ. ಏನ್ ಮಾಡೋಣ? ಕಾಸು ಹೊಟ್ಟೋಯ್ತು, ಕಾಸು ಹೋಯ್ತು, ಕಾಸು ಹೋದ್ರೆ ಹೋಯ್ತು, ಬಿಟ್ಟಾಕು ನಾನು ಸಂಪಾದನೆ ಮಾಡ್ಕೋಣ. ಕಾಸು ಕದ್ಬಿಟ್ಟಾರೆ ಕಾಸು ಸಂಪಾದನೆ ಮಾಡ್ಕೊಂಬರೋದು, ಆಯ್ತಾ? ಬಟ್ ಪ್ರೀತಿ ವಿಶ್ವಾಸ, ಜನರು ಯಾರೋ ನಂಬಿರ್ತೀವಿ ನಮ್ಮವ್ರು ಅಂತ, ಯಾವ್ದೋ ಕಾಸು ಹೊಟ್ಟೋದ ತಕ್ಷಣ ಬಿಟ್ಟೋಗ್ಬಿಟ್ರೆ ಏನಾಗುತ್ತೆ ಅಂದ್ರೆ ಡಗ್ಗನ ಬಿದ್ದೋಗ್ತೀವಿ. ಕಾಸು ಎಮೋಷನಲ್ ಬಿದ್ದೋಗ್ತೀವಿ ಸರ್. ಹೊಡೆದಾಕ್ಬಿಡ್ತಾರೆ. ಅಂದ್ರೆ ಭಯ ಆಗುತ್ತೆ. ಸೊ
ನಮ್ಮಮ್ಮ ಹೇಳ್ತಾರೆ ಮದುವೆ ಆಗೋ ನೈ ತಗೋತೀನಿ ಅಂತೆಲ್ಲ ಅಂತ. ಅಟ್ಲೀಸ್ಟ್ ಅದರ ನಿಯತ್ತಾಗಿರುತ್ತೆ ನನಗೆ ಅಂತ ಗ್ಯಾರಂಟಿ ಇದೆ. ನಂಬಿಕೆ ಇಲ್ಲ ಸರ್, ಅಷ್ಟೇ ಅದೊಂದೇ ನಮ್ಗೆ. ಯಾಕಂದ್ರೆ ತುಂಬಾ ಜನ ತುಂಬಾ ರೈನ್ಬೋ ಕಲರ್ಸ್ ತೋರಿಸ್ಬಿಟ್ಟಿದ್ರು ಜೀವನದಲ್ಲಿ ನನಗೆ, ಅದಕ್ಕೆ ಭಯ ಅಷ್ಟೇ. ಮೇ ಬಿ ಎಕ್ಸ್ಪೀರಿಯನ್ಸ್ ಅಷ್ಟೇ. ಪಾಠಗಳು ಕಲಿಸಿದೆ. ವಿಷ್ಣುಪ್ರಿಯ ಮೂವಿಯಿಂದ ಪ್ರೇಮಿಗಳಿಗೆ ಏನಾದ್ರು ಒಂದು ಸಂದೇಶ ಹೋಗ್ಬೋದಾ, ಅಥವಾ ಅವರಿಗೆ ಇಷ್ಟ ಆಗುವಂತ ಒಂದು ಎಲಿಮೆಂಟ್ಸ್ ಗಳು ಇದ್ರಲ್ಲಿ ಇರ್ಬೋದಾ, ಹೇಗೆ ಅಂತ? ಪ್ರೇಮಿಗಳಿಗೆ ಹೋಗೋ ಸಂದೇಶ ಏನು ಅಂತ ಹೇಳಿದ್ರೆ, ಇವತ್ತಿನ ದಿವಸಕ್ಕೆ ಎಲ್ಲರೂ ಲವ್ ಅನ್ನ ತುಂಬಾ ತುಂಬಾ ಇಂಪಾರ್ಟೆಂಟ್. ಕಾಲೇಜ್ ಹುಡುಗ ಅಂತ ಹಿಡಿದು ಎಲ್ಲರೂ ಇವತ್ತಿಗೆ ವೆಸ್ಟರ್ನ್ ಕಲ್ಚರ್ ಎಷ್ಟು ಇನ್ಫ್ಲೂಯೆನ್ಸ್ ಮಾಡಿದೆ ನಮ್ನ ಅಂತ ಹೇಳಿದ್ರೆ, ಏನ್ ಹೇಳ್ಕೊಡ್ತಾ ಇದೀರಾ? ಯಾವ್ದೋ ಒಂದು ಕಾನ್ಸರ್ಟ್ ಆಗತ್ತೆ, ಕಾನ್ಸರ್ಟ್ ಡ್ರಗ್ಸ್ ಮಾಡ್ಕೊಂಡ್ ಬನ್ನಿ, ಡ್ರಗ್ಸ್ ಮಾಡಿ ಅಲ್ಲಿ ಡ್ಯಾನ್ಸ್ ಮಾಡಿ ಅಂತ ಹೇಳ್ಕೊಡ್ತೀವಿ. ಇದು ಮಕ್ಳಿಗೆ ಮಾಡ್ತಾರೆ. ವಾಟ್ ಎವರ್ ಗೈಸ್ ಟೀಚಿಂಗ್ ಟು ದ ಸೊಸೈಟಿ. ನಾವು ಚಿಕ್ಕವರಿದ್ದಾಗ ನಮ್ಗಳಿಗೆ ನಮ್ ಬಾಸ್ ಆಗ್ಲಿ ಎಲ್ಲರನ್ನು ಎಂತೆಂತ ಸೀನಿಯರ್ಸ್ ಎಂತೆಂತ ಪಿಕ್ಚರ್ ಮಾಡಿದ್ರು. ಫ್ಯಾಮಿಲಿ ವ್ಯಾಲ್ಯೂಸ್, ಸೆಂಟಿಮೆಂಟ್, ಅಪ್ಪ ಅಮ್ಮ ಗೌರವಿಸೋದು, ಇದೆಲ್ಲ ನಿಮ್ಗೆ ಚಿಕ್ಕದ ಅನ್ಸೋದು. ಇವೆಲ್ಲ ಜೀವನದಲ್ಲಿ ಬೇಕಾದ ಬದುಕಕ್ಕಿದೆ. ಇವತ್ತು ಏನ್ ಹೇಳ್ಕೊಡ್ತಾರೆ ಚಿಕ್ಕ ಮಕ್ಳಿಗೆ? ಎಲ್ಲರಿಗೂ ಬರೀ ದಮ್ ಹೊಡಿ, ಎಣ್ಣೆ ಹೊಡಿ, ಗಲಾಟೆ ಮಾಡು, ಅಂದ್ರೆ ಹೇಳ್ಕೊಡ್ತಾನಲ್ಲ. ಪ್ರೀತಿ ಮಾಡೋದು ಹೇಳ್ಕೊಟ್ಟಿಲ್ಲ. ಪ್ರೀತಿ ಏನಾಗಿದೆ ಅಂತ ಎಲ್ಲರಿಗೂ ಟೈಮ್ ಪಾಸ್ ಪ್ರೀತಿ ಮಾಡ್ಬೇಕು, 2 ದಿವಸ ಮಜಾ ಮಾಡ್ಬೇಕು, ಅಲ್ಲೆಲ್ಲ ರೂಮ್ಗೆ ಹೋಗ್ಬೇಕು, XYZ ಮಾಡ್ಬೇಕು, ಮತ್ತೆ ಸೆಟ್ ಆಗಿದ್ರೆ ಬಾಯ್ ಬಾಯ್ ಅನ್ಬೇಕು. ಅದಕ್ಕೆ ಪ್ರತಿಯೊಬ್ಬ ಮನುಷ್ಯ ಬೇಜಾರಾಗೋದು, ಡಿಪ್ರೆಸ್ ಆಗೋದು, ಲೋನ್ಲಿ ಅನ್ಸೋದು. ಯಾವತ್ತು ಒಂದ್ಸತಿ ಹುಡುಗ ಅಲ್ಲಿ ಹುಡುಗಿನ ಕಮಿಟ್ ಆದ್ರೆ ಏನೇ ನೋವು ಹೋದ್ರು ಏನೇ ಕಷ್ಟ ಅದನ್ನ ಜೀವನ ಸಾಧಿಸ್ಕೊಂಡು ಅದನ್ನ ಮಾತಾಡ್ಕೊಂಡು ಹೋಗ್ಬೇಕು. ನಾವು ಟೆಕ್ ಅಲ್ಲಿ ಡೆವಲಪ್ ಆಗ್ತಾ ಇದೀವಿ, ಎಲ್ಲಾ ರೀತಿ ಮೆಂಟಲಿ ಡೆವಲಪ್ ಆಗ್ತಾ ಇದೀವಿ, ಬಟ್ ಬೇಕಾದ್ರೆ ಎಥಿಕ್ಸ್ ನ ಬಿಟ್ಕೊಟ್ಬಿಡ್ತಾ ಇದೀವಿ ಆಸ್ ಎ ಹ್ಯೂಮನ್ಸ್. ಸೊ ವಿಷ್ಣುಪ್ರಿಯ ಸಿನಿಮಾದಲ್ಲಿ ನಿಜವಾಗ್ಲೂ ಪ್ರೀತಿ ಮಾಡೋದು ಹೇಗೆ, ಪ್ರೀತಿ ಅಂದ್ರೆ ಏನು, ಒಂದ್ ಪ್ರೀತಿ ಮಾಡಿದ್ರೆ ಬಿಡ್ಬಾರ್ದು, ದಟ್ ಈಸ್ ಟ್ರೂ ಲವ್. ಟ್ರೂ ಲವ್ ಅನ್ನೋದೇ ಗೊತ್ತಿಲ್ಲ ಅದಕ್ಕೆ. ಸುಮ್ನೆ ಐ ಲವ್ ಯು ಅಂತೀವಿ, ಐ ಲವ್ ಯು ಲಸ್ಟ್ ಯು ಅದು ಹೇಳೋದು. ಸೊ ಅದ್ ಗೊತ್ತಾಗಿದೆ ಸಿನಿಮಾನೇ ವಿಷ್ಣುಪ್ರಿಯ. ಓಕೆ, ವೆರಿ ನೈಸ್. ಅಂಡ್ ಮೂವಿನಲ್ಲಿ ಟ್ರೂ ಲವ್ ಟ್ರೂ ಸ್ಟೋರಿ ಅಂತ ಹೇಳಿ ಒಂದು ಟ್ಯಾಗ್ ಲೈನ್ ಇದೆ. ಸೊ ನಿಮ್ಗೆ ಆ ಒಂದು ರಿಯಲ್ ಕ್ಯಾರೆಕ್ಟರ್ಸ್ ಗಳನ್ನ ಮೀಟ್ ಮಾಡುವಂತ ಒಂದು ಆಪರ್ಚುನಿಟಿ ಸಿಕ್ಕಿತ್ತಾ? ಈ ಮೂವಿಯ ರಿಯಲ್ ಕ್ಯಾರೆಕ್ಟರ್ಸ್ ಇದ್ರೆ ಅವ್ರನ್ನ ಮೀಟ್ ಮಾಡಿದಿರಾ ಹೇಗೆ ಅಂತ? ಮೈ ಗಾಡ್, ದಿಸ್ ಇಸ್ ಸಚ್ ಎ ಹಾರ್ಡ್ ಕ್ವೆಶ್ಚನ್. ಒಂದು ಆನ್ಸರ್ ಹೇಳಿದ್ರೆ ಕತೆ ಗೊತ್ತಾಗ್ಬಿಡುತ್ತೆ. ನಮ್ಗೆ ಹೇಳ್ಬಿಟ್ರೆ ಸ್ಟೋರಿ ಗೊತ್ತಾಗ್ಬಿಡುತ್ತೆ. ಅಲ್ಲ, ಅವ್ರನ್ನ ರಿಯಲ್ ಕ್ಯಾರೆಕ್ಟರ್ ಮೀಟ್ ಮಾಡಿದ್ರ? ಇನ್ನೂ ಇದಾರ ಹೇಗೆ? ಸ್ಟೋರಿ ಗೊತ್ತಾಗ್ಬಿಡುತ್ತೆ, ಒಂದೇ ಒಂದು ಪಾಯಿಂಟ್ ಹೇಳಿದ್ರೆ ಗೊತ್ತಾಗುತ್ತೆ. ಓಕೆ, ಇದನ್ನ ಜನ ಸಿನಿಮಾದಲ್ಲೇ ನೋಡ್ತೀರಾ, ನಾನು ಅವ್ರ ಬಗ್ಗೆ ಹೇಳಕ್ಕಾಗಲ್ಲ. ಓಕೆ, ಸೊ ಪಡ್ಡೆ ಹುಲಿಯಾಗಿ ಸ್ಕ್ರೀನ್ ಮೇಲೆ ಮಿಂಚಿದ್ರಿ, ರಾಣನಾಗಿ ಬಂದಿದ್ರಿ, ಇವಾಗ ವಿಷ್ಣುವಾಗಿ ಬರ್ತಾ ಇದೀರಾ. ಅಂಡ್ ಎಲ್ಲ ವಿಷ್ಣು ಸರ್ ಫ್ಯಾನ್ಸ್ ನ ಒಂದು ಸಪೋರ್ಟ್ ಕೂಡ ಇರುತ್ತೆ. ಸೊ ಮೆನಿ ಕಂಗ್ರಾಚುಲೇಷನ್ ಸರ್, ಬಿಕಾಸ್ ಟ್ರೈಲರ್ ನಲ್ಲಿ ನಿಮ್ಮ ಒಂದು ಎಫರ್ಟ್ ಕಾಣಿಸುತ್ತೆ. ಆ ಒಂದು ಡ್ಯಾನ್ಸ್ ಆಗ್ಲಿ, ಅಥವಾ ಫೈಟ್ ಆಗ್ಲಿ, ಅಥವಾ ಬೈಕ್ ಸ್ಟಂಟ್ಸ್ ಆಗ್ಲಿ, ಸೊ ನೀವೇ ರಿಯಲ್ ಆಗಿ ಮಾಡಿದೀರಾ. 0 ಕಟ್ ಹೊಡಿಯೋದೇ ಆಗ್ಲಿ, ಸೊ ಇದೆಲ್ಲದನ್ನು ಕೂಡ ಕಲ್ತು ಬಿಟ್ಟು ಮಾಡಿದೀರಾ. ಬಿಕಾಸ್ ಬಿಂಗ್ ಎ ಪ್ರೊಡ್ಯೂಸರ್ಸ್ ಅನ್ನ ಇಬ್ಬರು ನಾನು ಹೀರೋ ಆಗ್ತೀನಿ ಅಂತ ಬರ್ಬೋದಾಗಿತ್ತು, ಓವರ್ ನೈಟ್ ಹೀರೋ ಆಗ್ಬಿಡ್ಬೋದಾಗಿತ್ತು. ಬಟ್ ಆದ್ರೆ ಇಲ್ಲ, ಯು ಹವ್ ಟೇಕನ್ ಯುವರ್ ಹಾರ್ಡ್ ವರ್ಕ್, ಯು ಹವ್ ಟೇಕನ್ ಯುವರ್ ಎಫರ್ಟ್ ಕಂಪ್ಲೀಟ್ಲಿ. ಸೊ ಅದನ್ನ ನಾವು ಸ್ಕ್ರೀನ್ ಮೇಲೆ ನೋಡೋದಕ್ಕೆ ರೆಡಿ ಇದೀವಿ ಸರ್. ಸೊ ಇದೇ ಫೆಬ್ರವರಿ 21ಕ್ಕೆ ಎಲ್ಲ ವಿಷ್ಣು ಸರ್ ಫ್ಯಾನ್ಸ್ ಗಳಿಗೆ ಮತ್ತೆ ನಿಮ್ಮ ಫಾಲೋವರ್ಸ್ ಗಳಿಗೆ ಯಾರಿಗಾದ್ರೂ ಏನಾದ್ರು ಹೇಳ್ತೀರಾ ಅಂತ ಕೇಳಿದ್ರೆ, ವಿಷ್ಣುಪ್ರಿಯ ಮೂವಿನ ಯಾಕೆ ನೋಡ್ಬೇಕು ಅನ್ನೋ ಕೇಳೋದಾದ್ರೆ ಏನಂತ? ಎಲ್ಲ ಮೊದಲನೇದಾಗಿ ನನ್ನ ಸಾಹಸ ಸಿನಿಮಾ ವಿಷ್ಣು ಸರ್ ಅಭಿಮಾನಿಗಳಿಗೆ ನನ್ನ ಮನವಿ, ನಿಮ್ಮ ಹುಡುಗ, ನಿಮ್ಮ ಮನೆ ಹುಡುಗ, ಇದು ಸುಮ್ಮನೆ ಪಬ್ಲಿಸಿಟಿಗೆ ಹೇಳೋದಲ್ಲ, ವಿತ್ ಫೋಟೋಸ್, ವಿತ್ ಪ್ರೂಫ್, ಎಲ್ಲರಿಗೂ ಗೊತ್ತು ನಾನು ಅವ್ರ ಮನೆ ಹುಡುಗ ಅಂತ. ಸೊ ದಯವಿಟ್ಟು ನಿಮ್ಮ ಮನೆ ಹುಡುಗನ ಸಪೋರ್ಟ್ ಮಾಡಿ. ನಮ್ಮ ಸೇನೆ ದಯವಿಟ್ಟು ನಮ್ಮ ಜೊತೆ ನಿಲ್ಲಿ. ಒಂದು ಒಳ್ಳೆ ಸಿನಿಮಾ ಮಾಡೀನಿ, ಸುಮ್ಮನೆ ನಿಲ್ಲಿ ಅಂತ ನಾನು ಕೇಳ್ತಾ ಇಲ್ಲ, ಒಂದು ಒಳ್ಳೆ ಸಿನಿಮಾ ಮಾಡಿದ್ರಕ್ಕೋಸ್ಕರ ನಿಲ್ಲಿ, ನಮಗೆ ಸಪೋರ್ಟ್ ಮಾಡಿ, ಆಶೀರ್ವಾದ ಮಾಡಿ ಅಂತ ಕೇಳ್ಕೊತೀನಿ. ಹಾಗೂ ಎಲ್ಲ ಕನ್ನಡಿಗರಿಗೂ, ಯಂಗ್ಸ್ಟರ್ಸ್, ನನ್ನಂತ ಹಲವಾರು ಜನ ಯಂಗ್ಸ್ಟರ್ಸ್ ತುಂಬಾ ಜನ ಪ್ರೀತಿಯಿಂದ ಸಿನಿಮಾ ಮಾಡ್ತಾ ಇದೀವಿ ನಿಮ್ಮನ್ನ ಎಂಟರ್ಟೈನ್ ಮಾಡೋಕ್ಕೋಸ್ಕರ. ಸೊ ದಯವಿಟ್ಟು ಒಂದ್ಸತಿ ಥಿಯೇಟ್ರಿಗೆ ಬಂದು, ಚೆನ್ನಾಗಿದ್ದಾಗ ಚಪ್ಪಾಳೆ ತಟ್ಟಿ, ಟ್ರೈಲರ್ ನೋಡಿ, ಟ್ರೈಲರ್ ಇಷ್ಟ ಆಗುತ್ತೆ ಥಿಯೇಟ್ರಿಗೆ ಬನ್ನಿ. ಸೊ ಯಂಗ್ಸ್ಟರ್ಸ್ಗೆ ನೋಡಿ ಸಪೋರ್ಟ್ ಮಾಡಿ. ನಿನ್ನ ಮುಂದೆ ಹೆಚ್ಚು ಅವಕಾಶಗಳು ಸಿಗುತ್ತೆ ನಮಗೆ ಸಪೋರ್ಟ್ ಮಾಡಿದ್ರೆ, ಇಲ್ಲಾಂದ್ರೆ ತುಂಬಾ ಕಷ್ಟ ಆಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಕನ್ನಡ ಸಿನಿಮಾನ ಬೆಳೆಸಿ ಉಳಿಸಿ, ಒಳ್ಳೆ ಕನ್ನಡ ಸಿನಿಮಾನ ಉಳಿಸಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಎಸ್, ಸೊ ಇವಾಗ ಈ ಒಂದು ಸಂದರ್ಶನಕ್ಕೆ ಫೈನಲ್ ಟಚ್ ಕೊಡುವಂತ ಸಮಯ. ಯಾಕೆಂದ್ರೆ ವಿಷ್ಣು ಸರ್ ಅಭಿಮಾನಿಯಾಗಿ ಅವ್ರ ಆಟೋದವ್ರು ನಮ್ಗೆ ಇಲ್ಲಿ ಡ್ರಾಪ್ ಮಾಡಿದ್ರು. ಇವಾಗ ಅವ್ರಿಗೆ ಆಟೋಗೆ ಒಂದು ಪೋಸ್ಟರ್ ಹಾಕ್ಬಿಟ್ಟು, ಇವರೊಬ್ರು ಅಭಿಮಾನಿ ಇದಾರೆ, ವಿಷ್ಣು ಸರ್ ಅಭಿಮಾನಿ. ಓ ವೆರಿ ನೈಸ್ ಸರ್. ಸರ್ ನಮಸ್ತೆ. ರಂಗನಾಥ್ ಅಂತ ಹೇಳಿ ಸರ್. ನಮ್ಮ ಬಾಸ್ ಒಂದು ಡೈಲಾಗ್ ಹೇಳ್ತೀರಾ? ವಿಡಿಯೋ ನಾನೇ ವಿಷ್ಣು ಸರ್, ನಾನು ಕಷ್ಟ. ಹೌದು, ನೀವೇನಾ? ಓಕೆ. ನಾನು ಯಾರು ಗೊತ್ತಾ ನಿಮ್ಗೆ? ಯಾರು ಹೇಳಿ? ನಾನು ಹೀರೋ ಅಲ್ಲ, ಫಸ್ಟ್ ಯಾರು? ನಾನು ಯಾರು? ನಮ್ ಬಾಸ್ ಅವರ ಅಪ್ಪಟ ಅಭಿಮಾನಿ. ನಮ್ಮೆಲ್ಲ ಅಭಿಮಾನಿಗಳು ವಿಷ್ಣು ಸರ್ ಅಭಿಮಾನಿ. ನೀನೊಬ್ಬ ವಿಷ್ಣು ಸರ್ ಅಭಿಮಾನಿಗೆ ನಮ್ಮ ವಿಷ್ಣುಪ್ರಿಯ ಸಿನಿಮಾನ ತೋರಿಸ್ಬೇಕು.
ಓಕೆನಾ? ಸೊ ಇದೇ ತಿಂಗಳು 21ನೇ ತಾರೀಕು ರಿಲೀಸ್ ಆಗ್ತದೆ ಸರ್. ಎಲ್ಲರೂ ಕೂಡ ಕುಟುಂಬ ಸಮೇತರಾಗಿ ಮತ್ತೆ ನಿಮ್ ಫ್ರೆಂಡ್ಸ್ ಮತ್ತೆ ನಿಮ್ ಜೊತೆ ಇರುವಂತಹ ಎಲ್ಲ ವಿಷ್ಣು ಸರ್ ಫ್ಯಾನ್ಸ್ ಕರ್ಕೊಂಡು ಹೋಗಿ ತೋರಿಸಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ನಮ್ಮ ಆಟೋದವ್ರಿಗೆ ಒಂದು ಪೋಸ್ಟ್ ಅಂಟಿಸೋಣ. ಪೋಸ್ಟ್ ಕೊಡ್ರಪ್ಪ ನಮ್ದು ಒಂದು. ಇಲ್ಲ ಕಣ ಇಲ್ಲ ಕಣ ಪಾಪ ನೀವ್ ಹೇಳಿ. ಒಬ್ಬ ವಿಷ್ಣು ಸರ್ ಅಭಿಮಾನಿ, ಇನ್ನೊಬ್ಬ ವಿಷ್ಣು ಸರ್ ಅಭಿಮಾನಿ ಆಟೋ ಮೇಲೆ ವಿತೌಟ್ ಪರ್ಮಿಷನ್ ಅಂಟಿಸ್ತಾರೆ. ಯಾಕೆ ಗೊತ್ತಾ? ಈ ಟೈಟ್ಲಿಗಿರೋ ಒಂದು ಪವರ್ಗೆ ಅಲ್ವಾ? ಥ್ಯಾಂಕ್ ಯು. ಫಸ್ಟ್ ಆಟೋ ಇದು ನಾನು ಅನ್ಸಿರೋದು ಆ್ಯಕ್ಚುಲಿ ಇದು. ಥ್ಯಾಂಕ್ ಯು. ದಯವಿಟ್ಟು ನಮ್ಮೆಲ್ಲರೂ ಅಭಿಮಾನಿಗಳು ಥಿಯೇಟ್ರಿಗೆ 21ನೇ ತಾರೀಕು ನನ್ನ ಜೊತೆ ಬಂದು ನೋಡ್ಬೇಕು ಅಂತ ಕೇಳ್ಕೊತೀನಿ. ಎಲ್ಲರೂ ಬನ್ನಿ, ಥ್ಯಾಂಕ್ ಯು, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು, ಕನ್ನಡ ಸಿನಿಮಾ ಉಳಿಸಿ. ಥ್ಯಾಂಕ್ ಯು. ನಮ್ಮ ಆಟೋದವರೇ ಫಸ್ಟ್ ಆಟೋ ಟ್ಯಾಕ್ಸಿ ಅವರೇ ಉಳಿಸ್ತಾ ಇರೋದು. ಡೈಲಾಗ್ ಕೇಳಿದ್ರಿ? ಡೈಲಾಗ್ ಹೇಳಿ, ಒಂದು ಡೈಲಾಗ್ ಹೇಳಿ. ಇದು ಅವಲ್ಲ ಮಿಸ್ಟ್ರೆ ನಾಗರಾವ್. ಸೊ ಇವೆಲ್ಲ ಮುಗೀತು, ಹೊರಡೋಣ. ಬಟ್ ಬಾಸ್ ಮನೆ ಒಳಗಡೆ ಕರ್ಕೊಂಡು ಹೋಗಿ ತೋರಿಸ್ತಾ ಇದ್ದೆ. ಇವತ್ತು ಯಾರು ಇಲ್ಲ ಮನೆಯಲ್ಲಿ, ನಾವು ಇನ್ಫಾರ್ಮ್ ಮಾಡಿಲ್ಲ. ಸಡನ್ ಆಗಿ ನಮ್ಮ ಮನೆಯಿಂದ ಹಂಗೆ ಬಂದ್ರಲ್ಲ ರ್ಯಾಂಡಮ್ ಆಗಿ. ಸೊ ನೆಕ್ಸ್ಟ್ ಟೈಮ್ ಖಂಡಿತ ನಿಮ್ಮೆಲ್ಲ ಕರ್ಕೊಂಡು ಮನೆಗಡೆ ತೋರಿಸ್ತೀನಿ. ಹೋಗೋಣ? ಎಸ್ ಸರ್, ಹೋಗೋಣ ಇವಾಗ. ಹೋಗೋಣ ಬಸ್. ಸೊ ಇದೇ ಫೆಬ್ರವರಿ 21ಕ್ಕೆ ವಿಷ್ಣು ಪ್ರಿಯ ಬರ್ತಾ ಇದೆ, ಥಿಯೇಟರ್ ಅಲ್ಲಿ ನೋಡಿ. ಸೊ ಎಲ್ಲರೂ ಕೂಡ ಕಾರ್ನರ್ ಸೀಟು, ಸೆಂಟರ್ ಸೀಟು ಎಲ್ಲದನ್ನು ಕೂಡ ಫಿಲ್ ಮಾಡಿ ಹೌಸ್ಫುಲ್ ಮಾಡುವಂತ ಒಂದು ಬೋರ್ಡ್ ಅನ್ನು ಹಾಕಿದ್ರೆ ನಮಗೆ ಖುಷಿ ಆಗುತ್ತೆ. ಸೊ ಮರಿದೇನೆ ನೋಡ್ರಿ ಅಂತ ಕೇಳ್ಕೊತೀನಿ ಸರ್. ಥ್ಯಾಂಕ್ ಯು ಸೊ ಮಚ್. ಬನ್ನಿ ಎಸ್ ಬನ್ನಿ. ಒಬ್ಬ ಅಭಿಮಾನಿ ಇನ್ನೊಬ್ಬ ಅಭಿಮಾನಿ ಬನ್ನಿ ನೀವು.